ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ತೇಷ್ವೀಶೋ ಭಗವಾನ್ ರಾಜನ್ನ ತಾರತಮ್ಯೇನ ವರ್ತತೆ ತಸ್ಮಾತ್ ಪಾತ್ರಂ ಹಿ ಪುರುಷಃ ಯಾವಾನಾತ್ಮ ಯಥೇಯತೆ. ದೇವರು ಅನೇಕ ಪುರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಪುರ ಅಂತ ಹೇಳಿದ್ರೆ ದೇಹ, ಹಲವಾರು ತರಹದ ದೇಹಗಳು. ಮನುಷ್ಯರು, ಅಡ್ಡ ಓಡಾಡುವ ಪ್ರಾಣಿಗಳು ಮೊದಲಾದ ಹಲವಾರು ತರಹದ ಪ್ರಾಣಿಗಳು. ಈ ಎಲ್ಲ ಪ್ರಾಣಿಗಳ ದೇಹವನ್ನು ಪುರ ಅಂತ ಕರೀತಾರೆ. ಇದರ ಒಳಗಡೆ ನೆಲೆಗೊಂಡಿರುವವ ಪುರುಷ. ಆ ಪುರುಷನನ್ನು ತಾರತಮ್ಯ ಕ್ರಮದಲ್ಲಿ ಉಪಾಸನೆ ಮಾಡಬೇಕು. ಅಂದರೆ ಏನರ್ಥ? ಎಷ್ಟು ಪ್ರತೀಕ ಎಷ್ಟು ದೊಡ್ಡದೋ ದೇವರ ಸನ್ನಿಧಾನ ಅಷ್ಟು ದೊಡ್ಡದು ಅಂತ ಹಾಗೆ ಚಿಂತನೆ ಮಾಡಬೇಕು. ಈಗ ಜಡ ಪದಾರ್ಥದಲ್ಲಿ ದೇವರ ಪ್ರತೀಕವೇ, ಒಪ್ಕೊಳ್ಳೋಣ. ಆದರೆ ಅದನ್ನು ಚೇತನಕ್ಕಿಂತ ಹೆಚ್ಚು ಗೌರವ ಕೊಡಲಿಕ್ಕಾಗುವಲ್ಲ. ಇನ್ನು ನಮ್ಮ ಮಕ್ಕಳು ಪ್ರತೀಕವೇ, ನಮ್ಮ ತಂದೆಯೂ ಪ್ರತೀಕವೇ, ನಮ್ಮ ತಾಯಿಯೂ ಪ್ರತೀಕವೇ. ಅದರಿಂದಾಗಿ ಪ್ರತೀಕ ಎಲ್ಲದಕ್ಕೂ ಕೂಡ ನಾನು ಗೌರವ ಕೊಡ್ತೇನೆ ಅಂತ ತಂದೆ ತಾಯಿಗಳಿಗೆ ಆಶೀರ್ವಾದ ಮಾಡಲಿಕ್ಕಾಗೋಲ್ಲ, ಮಕ್ಕಳಿಗೆ ನಮಸ್ಕಾರ ಮಾಡಲಿಕ್ಕಾಗೋಲ್ಲ. ಭಾಗವತ ಅದನ್ನು ಹೇಳಿತ್ತು. ಯಾರ್ಯಾರಲ್ಲಿ ದೇವರ ಅಭಿವ್ಯಕ್ತಿ ಯಾವ ಯಾವ ರೀತಿ ಇದೆಯೋ ಆಯಾ ರೀತಿ ಗೌರವ ಕೊಡಬೇಕು. ಕಾರಣ ಏನು ಅಂತಂದರೆ ಪರಮಾತ್ಮನೇ ನಿಜವಾದ ಪಾತ್ರ. ಆ ಪರಮಾತ್ಮನ ಆವಿರ್ಭಾವ ತಾರತಮ್ಯವನ್ನು ಅನುಸರಿಸಿ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆವಿರ್ಭಾವ ತಾರತಮ್ಯ ಅಂತ ಜಡ ಪದಾರ್ಥಗಳಲ್ಲಿ ದೇವರ ಸನ್ನಿಧಾನ ಇದೆ, ಆದರೆ ಗುಣಾಭಿವ್ಯಕ್ತಿ ಇಲ್ಲ. ಚೇತನ ಪದಾರ್ಥಗಳಲ್ಲಿ ಕೆಲವೊಂದು ಚೇತನ ಪದಾರ್ಥದಲ್ಲಿ ಸ್ವಲ್ಪ ಅಭಿವ್ಯಕ್ತಿ ಇರುತ್ತೆ, ದೊಡ್ಡವರಲ್ಲಿ ದೊಡ್ಡ ಅಭಿವ್ಯಕ್ತಿ ಇರುತ್ತೆ. ಅದನ್ನು ನಿರೂಪಣೆ ಮಾಡಿದ್ದು ಬ್ರಹ್ಮಾದಿ ಸ್ಥಾವರಾಂತೇಶು ನ ವಿಶೇಷೋ ಹರೇ ಕ್ವಚಿತ್ ವ್ಯಕ್ತಿ ಮಾತ್ರ ವಿಶೇಷೇಣ ತಾರತಮ್ಯಂ ವದಂತಿ ಚ ಅಂತ. ಬ್ರಹ್ಮನಿಂದ ಹಿಡಿದು ಹುಲ್ಲು ಕಡ್ಡಿಯವರೆಗಿನ ಪ್ರತೀಕಗಳಲ್ಲಿ ದೇವರು ಸಮಾನನಾಗಿ ಇದ್ದಾನೆ, ಗುಣಪೂರ್ಣನಾಗಿ ಇದ್ದಾನೆ. ಯಾವ ಯಾವ ರೀತಿ ಅಭಿವ್ಯಕ್ತಿ ಆಗತ್ತೆ ಅಂತ ಇಟ್ಟುಕೊಂಡು ನಾವು ತಾರತಮ್ಯವನ್ನು ಚಿಂತನೆ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ದೇವರನ್ನು ಪೂಜಿಸುವುದು. ಪಾತ್ರ ಅಂತಂದರೆ ಪರಮಾತ್ಮ, ಅವನ ಅಭಿವ್ಯಕ್ತಿ ಹೇಗೆ ಹಾಗೆ ನಮ್ಮ ಪೂಜೆ ಅನ್ನೋದು ಅನುಸಂಧಾನ ಇರಬೇಕು. ದೃಷ್ಟ್ವಾ ತೇಷಾಂ ಮಿಥೋ ನೃಣಾಂ ಅವಜ್ಞಾಂ ಆತ್ಮನೋ ನೃಪ ತ್ರೇತಾದಿಶು ಹರೇರರ್ಚ ಕ್ರಿಯಾಯೈಕ ವಿಭಿಕೃತ. ಮೊದಲು ಛಲಪ್ರತಿಮೆಗಳಲ್ಲೇ ಹೆಚ್ಚಿನ ಪೂಜೆ ಇರ್ತಿತ್ತು. ಇನ್ನು ಛಲಪ್ರತಿಮೆಯನ್ನು ಮೀರಿ ಪಂಚಭೂತಗಳಲ್ಲಿ ಹಿರಿದಾಗಿ ದೇವರ ಪೂಜೆ ಇರ್ತಿತ್ತು. ಆದರೆ
ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕೆ ಶುರು ಆಯಿತು. ಎರಡು ಸಮಸ್ಯೆಯಿಂದ. ಒಂದು, ಎದುರುಗಡೆ ಇರುವವರ ಗುಣವನ್ನು ಚಿಂತಿಸಿ ಅವರ ಒಳಗಡೆ ಪರಮಾತ್ಮನ ಸನ್ನಿಧಾನವನ್ನು ಚಿಂತನೆ ಮಾಡುವ ಶಕ್ತಿ ನಮ್ಮಲ್ಲಿ ಹ್ರಾಸ ಆಯಿತು. ಇನ್ನು ಆ ಪಾತ್ರ, ದೇವರ ಸನ್ನಿಧಾನಕ್ಕೆ ಪಾತ್ರರು ಅಂತ ಯಾರಿರ್ತಾರೆ, ತಂದೆ, ತಾಯಿ, ಗುರು, ಅವರಲ್ಲಿಯೂ ಕೂಡ ದೇವರ ಬಗೆಗಿನ ಚಿಂತನೆ ಕಡಿಮೆ ಆಯಿತು. ಹೀಗೆ ಪಾತ್ರ ಮತ್ತು ಪೂಜೆ ಮಾಡುವವ ಇಬ್ಬರ ಶಕ್ತಿ ಕುಂದಿದ್ದರಿಂದ ಪ್ರತಿಮಾ ಪೂಜೆ ಎನ್ನುವುದು ಶುರು ಆಯಿತು. ಯಾವಾಗ ಶುರು ಆಗಿದ್ದು? ಸರಿಸುಮಾರು ತ್ರೇತಾದಲ್ಲಿ ಒಂದು ಸ್ವಲ್ಪ ಶುರು ಆಯಿತು ಅಂತ ಹೇಳ್ತಾರೆ. ಆ ತ್ರೇತಾದಲ್ಲಿ ಶುರು ಆದಾಗ ಹೇಗೆ ಅಗ್ನಿಯ ಮಾಧ್ಯಮದಲ್ಲಿ ಪೂಜೆ, ಆವಾಗ ಪ್ರತೀಕ ಇರ್ತಿರಲಿಲ್ಲ. ಆಮೇಲೆ ಆ ದ್ವಾಪರ ಮೊದಲಾದವುಗಳಲ್ಲಿ ಅಲ್ಲಿ ಕಾಣಿಸಿಕೊಂಡವು ಪ್ರತಿಮೆಯಲ್ಲಿ ಪೂಜೆ ಮಾಡೋ ಕ್ರಮ. ಆಮೇಲೆ ಅದು ವ್ಯಾಪಕವಾಗಿ ಕಲಿಯುಗ ಮೊದಲಾದವುಗಳಲ್ಲಿ ಬಂತು. ಆದ್ದರಿಂದ ಪ್ರೌಢಿಮೆ ಅನ್ನೋದು ಮರೆಯಾದಾಗ ಪ್ರತಿಮಾ ಪೂಜೆ ಕಾಲಿಟ್ಟಿತು. ಇದು ಪೂಜಾಕ್ರಮದ ಇತಿಹಾಸ. ಪ್ರತಿಮೆ ಅಂತನ್ನೋದು ಮೊದಲು ಗುರುಗಳಾಗಿದ್ದಾಗ, ಆ ಥರದ ಹಿರಿದಾದ ಗುಣಗಳ ವ್ಯಕ್ತಿಗಳು ನಮ್ಮ ನಡುವೆ ಓಡಾಡ್ತಾ ಇದ್ದಾಗ ಆ ಪ್ರತಿಮೆಯಲ್ಲಿ ಪೂಜೆ, ಛಲಪ್ರತಿಮೆಯಲ್ಲೇ ಪೂಜೆ. ಕ್ರಮೇಣ ಅದು ಬದಲಾಗಿದ್ದು ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ಗುಣ ಕಡಿಮೆ ಆಗ್ತಾ ಇತ್ತು. ಆದ್ದರಿಂದ ನಮ್ಮಲ್ಲಿ ಗುಣ ಕಡಿಮೆ ಆಗದೇ ಹೋಗಿರ್ತಿದ್ದಿದ್ರೆ ಛಲಪ್ರತಿಮೆಯಲ್ಲೇ ದೇವರ ಪೂಜೆ ಇರೋದು. ಈ ಎಲ್ಲ ಹಿನ್ನೆಲೆಯನ್ನು ಪರಿಗಣಿಸಬೇಕು. ಅದರಿಂದಾಗಿ ಮಹಾಭಾರತ ಅಂತನ್ನೋದು ಜೀವರ ಇತಿಹಾಸ, ಪಂಚರಾತ್ರ ಅನ್ನೋದು ದೇವರ ಪೂಜಾಕ್ರಮದ ಇತಿಹಾಸ. ಯಾವಾಗ ಹೇಗೆ ಪೂಜೆ ಮಾಡ್ತಾ ಬಂದರು, ಆ ಪಂಚರಾತ್ರದ ಅಂಶಗಳು ಭಾಗವತಾದಿ ಪುರಾಣಗಳಲ್ಲಿ ತೋರುತ್ತೆ. ಅದಕ್ಕೆ ಈ ರೀತಿ ಹೇಳೋದು. ಅದರಿಂದ ಪ್ರತಿಮಾ ಪೂಜೆ ಅದು ಅಪ್ರಬುದ್ಧಾನಾಂ ಅಂತ ಹೇಳೋದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತ. ನಾವು ಅಪ್ರಬುದ್ಧರಾಗಿಯೇ ಇರ್ತೇವೆ, ಅದಕ್ಕೆ ಬೆಳ್ಳಿ ಕವಚ ಮಾಡಿಸಿ ಹಾಕ್ತೇವೆ, ಬಂಗಾರದ ಕವಚ ಮಾಡಿಸಿ ಹಾಕ್ತೇವೆ. ಈ ಭಾವನೆಯನ್ನು ಒಂದು ಸ್ವಲ್ಪ ಬಿಟ್ಟು ಆಚೆ ಬರಬೇಕು. ನಾವು ಅಪ್ರಬುದ್ಧರಾಗಿಯೇ ಉಳಿಯೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡ್ಬಿಡಬಾರದು. ಇವಾಗಿನ ಟ್ರೆಂಡ್ಗಳನ್ನು ನೋಡಿದ್ರೆ ಪ್ರಾಯ ಹಾಗೆ ತೋರ್ತಾ ಇರುತ್ತೆ. ನಾವು ಅಪ್ರಬುದ್ಧರಾಗಿ ಉಳಿತೇವೆ. 1ನೇ ಕ್ಲಾಸಿನಿಂದ ಪಾಸಾಗಿ 2ನೇ ಕ್ಲಾಸ್ಗೆ ಹೋಗ್ರೋ ಅಂದರೆ ಇಲ್ಲ, ನಾವು ಇದನ್ನು ಬಿಡೋದೇ, ನಾವು ಅಪ್ರಬುದ್ಧರಾಗಿಯೇ ಇರ್ತೇವೆ ಅಂತ ನಮ್ಮ ಕಲ್ಪನೆ. ಅದರಿಂದ ನಾವು ಆಚೆ ಬರಬೇಕು. ಆ ತರಹದ ಒಂದು ಚಿಂತನೆಯಿಂದ ಆಚೆ ಬರಬೇಕು. ಪ್ರತಿಮೆಯೇ ಮುಖ್ಯ ಅಲ್ಲ. ನಮಗೆ ಇವತ್ತಿನ ದಿನಗಳಲ್ಲಿ ಪ್ರತಿಮೆಯನ್ನು ಹಿಡ್ಕೊಂಡು ಗಲಾಟೆ. ಅದು ಏನು ದೇವತಾ ಪ್ರತಿಮೆಯೂ ಅಲ್ಲ, ಗುರುಗಳ ಪ್ರತಿಮೆಯನ್ನು ಇಟ್ಟುಕೊಂಡು, ಪರಂಪರೆಯಲ್ಲಿ ಬಂದ ಗುರುಗಳ ಪ್ರತಿಮೆಯನ್ನು ಇಟ್ಕೊಂಡು ಗಲಾಟೆ ಮಾಡ್ತಾ ಇರೋದು ಕಾಣುತ್ತೆ. ಇಬ್ಬರೂ ಅಜ್ಞಾನಿಗಳು, ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಅವರಂತೂ ಅಲ್ಲಿರೋಲ್ಲ, ಗ್ರಂಥದಲ್ಲಿ ಉಪಾಸನೆ ಮಾಡಲ್ಲ. ಈ ತರಹದ ಮೋಹ ಕಳೆಯಲಿ ಅಂತ ಹೇಳಿ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಅದರಿಂದಾಗಿ ತ್ರೇತಾದಿಶು ಹರೇರರ್ಚ ಕ್ರಿಯತೆ ಕವಿಭಿಕೃತ. ಜ್ಞಾನಿಗಳು ಇದನ್ನು ರೂಪಿಸಿದ್ದು ಯಾಕೆಂದರೆ ಮುಂದಿನವರಿಗೆ ಇದು ಮೆಟ್ಟಿಲಾಗಲಿ ಅಂತ. ನಾವು ಮೆಟ್ಟಿಲೇ ಮನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ. ತಥೋರ್ಚಾಯಾಂ ಹರಿಂ ಕೇಚಿತ್ ಶ್ರದ್ಧಯಾ ಚ ಸಪರ್ಯಯ ಉಪಾಸತೆ ಉಪಾಸಾಪಿ ನಾರ್ಥದ ಪುರುಷದ್ವಿಷಾಂ. ಅದರಿಂದಾಗಿ ಅರ್ಚಾಯಾಮ್ ಪ್ರತಿಮೆಯಲ್ಲಿ ದೇವರ ಪೂಜೆ. ಕೆಲವರು ಶ್ರದ್ಧೆಯಿಂದ ಸೇವೆ ಮಾಡ್ತಾರೆ, ಆದರೆ ಪುರುಷನ ಗುಣಗಳನ್ನು ದ್ವೇಷ ಮಾಡ್ತಾ ಇರ್ತಾರೆ. ಪುರುಷನ ಗುಣಗಳನ್ನು ತಪ್ಪಾಗಿ ಅನುಸಂಧಾನ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಪ್ರತಿಮೆಯೇ ದೇವರು ಅಂತ ಯಾವಾಗ ತಲೆಯಲ್ಲಿ ಬರುತ್ತೆ, ಈ ಬೆಟ್ಟವೇ ದೇವರು,
ದೇವರೇ ಬೆಟ್ಟ, ದೇವರು ಪ್ರತಿಮೆ ಆಗಿಬಿಟ್ಟ, ಕುಣಿತಾ ಇದ್ದವನು ಪ್ರತಿಮೆ ಆಗಿಬಿಟ್ಟ, ಈ ತರಹದ ಉಪಾಸನೆಗಳು ಎಷ್ಟು ಭೀಕರ ಅಂತ ಹೇಳಿದರೆ ಅದು ಮಧ್ವ ಸಿದ್ಧಾಂತದ ತದ್ವಿರುದ್ಧ. ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಉಪಾಸಾಪಿ ನಾರ್ಥದ ಪುರುಷದ್ವಿಷಾಂ. ಇದೆಲ್ಲ ದೇವರ ದ್ವೇಷವೇ. ದೇವರನ್ನು ಪ್ರತಿಮಾ ಅಂತ ಹೇಳಿಬಿಟ್ರೆ ದೇವರ ದ್ವೇಷ. ಪುರುಷೇಶ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಹು ತಪಸಾ ವಿದ್ಯೆಯಾ ತುಷ್ಟ್ಯಾ ಧತ್ತೆ ಚೇದಂ ಹರೇಸ್ತನುಂ ನನ್ವಸ್ಯ ಬ್ರಾಹ್ಮಣ ರಾಜನ್ ಕೃಪಣಸ್ಯ ಕೃಷ್ಣಸ್ಯ ಜಗದಾತ್ಮನಃ ಪುನಂತಪಾದರಜಸ ತ್ರಿಲೋಕೀಂ ದೈವತಂ ಮಹತ್. ಪುರುಷೇಶ್ವಪಿ, ಪುರುಷರಲ್ಲಿಯೂ ಕೂಡ ಅತ್ಯಂತ ಸತ್ಪಾತ್ರ ಯಾರು ಅಂತಂದರೆ ಜ್ಞಾನಿ. ಯಾಕೆ ಅಂದರೆ ನಿರಂತರವಾದ ತಪಸ್ಸಿನಿಂದ, ವಿದ್ಯೆಯಿಂದ, ಸಂತೃಪ್ತಿಯಿಂದ, ಇದ್ದದ್ದರಲ್ಲಿ ತೃಪ್ತರಾಗೋದರಿಂದ ಧತ್ತೇ ಚೇದಂ ಹರೇಸ್ತನು, ಪರಮಾತ್ಮನ ಶರೀರವನ್ನು ಧರಿಸಿರ್ತಾನೆ. ನನ್ವಸ್ಯ ಬ್ರಾಹ್ಮಣ ರಾಜನ್ ಕೃಷ್ಣಸ್ಯ ಜಗದಾತ್ಮನಃ. ಆದ್ದರಿಂದಾಗಿ ಬ್ರಾಹ್ಮಣರು ಪರಮಾತ್ಮನ ಪ್ರತಿಮೆ. ಕೃಷ್ಣಸ್ಯ ತನು, ದೇವರ ಶರೀರ. ಪುನಂತಪಾದರಜಸ ತ್ರಿಲೋಕೀಂ ದೈವತಂ ಮಹತ್. ಜ್ಞಾನಿಗಳು ಪವಿತ್ರಗೊಳಿಸುತ್ತಾರೆ. ಅದಕ್ಕೆ ಆಚಾರ್ಯರು ಬರೆದರು, ಶಿಲಾವತ್ ಪ್ರತಿಮಾಸಂತೋ ವಿಪ್ರಾದ್ಯಾಶ್ಚ ಹರೇ ಸ್ಮೃತಾಃ. ಜ್ಞಾನಿಗಳು ದೇವರ ಪ್ರತಿಮೆ. ಹೇಗೆ ಪ್ರತಿಮೆ? ಶಿಲೆಯಂತೆ ಪ್ರತಿಮೆ. ಜ್ಞಾನಿಗಳೇ ದೇವರಲ್ಲ, ಜ್ಞಾನಿಗಳ ಒಳಗಡೆ ದೇವರ ಸನ್ನಿಧಾನ ಇರುತ್ತೆ ಅಂತ ಅಷ್ಟೇ. ಹೀಗಾಗಿ ಅವರನ್ನು ಆದರಿಸಬೇಕು. ನಾರದೋವಾಚ ಕರ್ಮನಿಷ್ಠಾ ದ್ವಿಜಾ ಕೇಚಿತ್ ತಪೋನಿಷ್ಠಾ ನೃಪಾಪರೆ ಸ್ವಾಧ್ಯಾಯೇನ್ಯೇ ಪ್ರವಚನೆ ಏಕೇಚಿತ್ ಜ್ಞಾನಯೋಗಯೋ. ಹೀಗೆ 15ನೇ ಅಧ್ಯಾಯ ಮುಗಿಸಿ 16ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ. ಕೆಲವು ಬ್ರಾಹ್ಮಣರು ಕರ್ಮನಿಷ್ಠರು, ಅಂದರೆ ಜ್ಞಾನದ ಪರ್ಸಂಟೇಜ್ ಕಡಿಮೆ ಇರುತ್ತೆ. ಜ್ಞಾನ ಬೇಡ ಅಂತ ಅರ್ಥ ಅಲ್ಲ ಇದಕ್ಕೆ. ಕೆಲವರು ಹಾಗರ್ಥ ಮಾಡಿಕೊಂಡಿದ್ದಾರೆ, ನಮಗೆ ಈ ಜನ್ಮದಲ್ಲಿ ವಿದ್ಯೆ ಹತ್ತೋಲ್ಲ, ಅದರಿಂದಾಗಿ ನಾವು ಇದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳೋದಿಲ್ಲ, ಕೇವಲ ಕರ್ಮನಿಷ್ಠರು ಅಂತ. ಅಲ್ಲಿ ಕರ್ಮ ಅಂತಂದರೆ ಅಗ್ನಿಹೋತ್ರಾದಿಗಳು ಅಂತ ತಲೆನಲ್ಲಿಲ್ಲ ಅವರಿಗೆ, ಬೇರಿನೇನೋ ಕರ್ಮ ಅಂತ ಅವರು ಅಂದ್ಕೊಂಡಿದ್ದಾರೆ. ಪಾಪ ಅದು ಅವ್ರ ಕರ್ಮ. ಕರ್ಮನಿಷ್ಠಾ ದ್ವಿಜಾ ಕೇಚಿತ್. ಇನ್ನು ತಪೋನಿಷ್ಠಾ ನೃಪಾಪರೆ. ಇನ್ನು ಕೆಲವರು ತಪೋನಿಷ್ಠಾ, ತಪಸ್ಸನ್ನು ಮಾಡ್ತಾ ಇರ್ತಾರೆ. ಕೃಚ್ಛ್ರ ಜೀವನ, ದೇಹವನ್ನು ಶೋಷಣೆ ಮಾಡ್ತಾ ದೇವರನ್ನು ಚಿಂತನೆ ಮಾಡೋದು ನಮ್ಮ ಕರ್ತವ್ಯ ಅಂತ ಕೆಲವರು. ಸ್ವಾಧ್ಯಾಯೇನ್ಯೇ ಪ್ರವಚನ ಏಕೆ ಚಿಜ್ಞಾನಯೋಗಯೋ. ಸ್ವಾಧ್ಯಾಯಿ, ನಿರಂತರವಾದ ತಮಗೆ ಸಂಬಂಧಪಟ್ಟ ವೇದ ಶಾಖೆಯಲ್ಲಿ ಅಧ್ಯಯನ ಮಾಡ್ತಾ ದೇವರ ಗುಣಗಳನ್ನು ಅನುಸಂಧಾನ ಮಾಡೋದು ತಪಸ್ಸೆ. ಆ ದೇವರ ಗುಣಗಳನ್ನು ಇನ್ನೊಬ್ಬರಿಗೆ ಹೇಳೋದು ತಪಸ್ಸೆ. ಜ್ಞಾನನಿಷ್ಠಾಯ ದೇಯಾನಿ ಕವ್ಯಾನ್ಯಾನಂತ್ಯಮಿಚ್ಛತ ದೈವೇ ಚ ತದಭಾವೇ ಸ್ಯಾತ್ ಇತರೇಭ್ಯೋ ಯಥಾರ್ಹತಃ. ಜ್ಞಾನನಿಷ್ಠಾಯ ದೇಯಾನಿ, ನಾವು ಕೊಡುವ ಕವ್ಯ ಅಂತಂದರೆ ಪಿತೃಗಳಿಗೆ ಸಮರ್ಪಣೆ ಪಿತೃಗಳಿಗೆ ಮಾಡಿಸುವಂತಹ ಶ್ರಾದ್ದ, ಪಿತೃಗಳಿಗೆ ನೀಡುವ ಹವಿಸ್ಸನ್ನು ಕವ್ಯ ಅಂತ ಕರೀತಾರೆ. ಜ್ಞಾನನಿಷ್ಠಾಯ ದೇಯಾನಿ ಕವ್ಯಾನಿ. ಪಿತೃದೇವತಾ ಪೂಜೆ ಅನಂತ ಆಗಬೇಕು ಅಂತಂದರೆ ಜ್ಞಾನನಿಷ್ಠರಿಗೆ ಕೊಡಬೇಕು. ದೈವೇ ಚ ತದಭಾವೇ ಸ್ಯಾತ್ ಇತರೇಭ್ಯೋ ಯಥಾರ್ಹತಃ. ಅವರಿಲ್ಲ ಅಂತಂದರೆ ಬೇರೆಯವರು ಕೊಡಬೇಕು. ಹೀಗಾಗಿ ಶ್ರಾದ್ದದಲ್ಲಿ ನಾವು ಜ್ಞಾನಿಗಳಿಗೆ ಸಮರ್ಪಣೆ ಮಾಡಬೇಕು. ದ್ವೌ ದೈವೇ ಪಿತೃಕಾರ್ಯೇ ತ್ರೀನ್ ಏಕೈಕಂ ಉಭಯತ್ರ ಚ ಭೋಜಯೇತ್ ಸುಸಮೃದ್ಧೋಪಿ ಶ್ರಾದ್ಧೇ ಕುರ್ಯಾನ್ನ ವಿಸ್ತರಂ. ದೈವ ಕಾರ್ಯ ಆಗುವಾಗ ಇಬ್ಬರಿಗೆ ಊಟಕ್ಕೆ ಹೇಳಬೇಕು. ಪಿತೃಕಾರ್ಯೇ ತ್ರೀನ್, ಕೆಲವೊಮ್ಮೆ ಪಿತೃಕಾರ್ಯದಲ್ಲಿಯೂ ಇಬ್ಬರು ಅಥವಾ 3 ಜನ. ಏಕೈಕಂ ಉಭಯತ್ರ ಚ, ಕೆಲವೊಮ್ಮೆ ಆಗದೆ ಹೋದರೆ ಒಬ್ಬೊಬ್ಬರಿಗೆ ಹೇಳಿ.
ಸಮೃದ್ಧವಾಗಿ ದಾನಾದಿಗಳನ್ನು ಮಾಡಬೇಕು. ಒಬ್ಬರಿಗೆ ಸಾಕು. ಶ್ರಾದ್ಧೇ ಕುರ್ಯಾನ್ನ ವಿಸ್ತರಂ. ನಮ್ಮ ತಂದೆಯವರ ಶ್ರಾದ್ದ ಇದೆ ಅಂತ ಹೇಳಿ 100 ಜನರಿಗೆ ಊಟ ಹಾಕಿಸ್ಬಿಡ್ಬೋದು, ಆ ಥರ ಎಲ್ಲ ಮಾಡಬಾರ್ದು. ಬಂಧುಗಳನ್ನು ಕರೆಯಬಹುದು, ಆದರೆ ಬ್ರಾಹ್ಮಣಾರಾಧನೆ ಅಂತ ಮಾಡುವಾಗ ಒಬ್ಬರಿಗೆ ತಪ್ಪಿದ್ರೆ ಇಬ್ಬರಿಗೆ, ಬೇಡ 3 ಜನ, ಅಷ್ಟರ ಮೇಲೆ ಬಹಳ ಜನರಿಗೆ ಕೊಡಬಾರದು. ದೇಶ ಕಾಲೋಚಿತ ಶ್ರದ್ಧಾ ದ್ರವ್ಯ ಪಾತ್ರಾರ್ಹಣಾನಿ ಚ ಸಮ್ಯಕ್ ಭವಂತಿ ನೈತಾನಿ ವಿಸ್ತರಾತ್ ಸ್ವಜನಾರ್ಪಣಾತ್. ಆಮೇಲೆ ದೇಶಕ್ಕೆ ಉಚಿತವಾದ, ಕಾಲಕ್ಕೆ ಉಚಿತವಾದ ಒಂದು ಶ್ರದ್ಧೆ ಅನ್ನೋದು ಮಾಯ ಆಗಿಬಿಡುತ್ತೆ. ಬಹಳ ಜನ ಇದ್ದಾಗ ಟೆನ್ಷನ್ ಆಗುತ್ತೆ, ಅವರಿಗೆಲ್ಲರಿಗೂ ಸರಿಯಾಗಬೇಕು ಅಂತ ಹೇಳಿ. ಇಬ್ಬರು ಅಂತ ಇದ್ದಾಗ ಕೇಂದ್ರೀಕರಿಸಿ ತುಂಬ ಸಂತೋಷದಿಂದ ಮಾಡಬಹುದು. ಪೂಜೆಯೂ ಅಷ್ಟೇ. ಪೂಜೆ ಮಾಡಬೇಕಾದರೂ ಕೂಡ ನೀವು ಎಷ್ಟು ಹೊತ್ತು ಮಾಡಿದ್ರಿ ಅಂತ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದಿರಿ ಅನ್ನೋದೇ ಮುಖ್ಯ. ಅದೇನು ನಿಮಗೆ ಹೇಳಬೇಕಾಗಿಲ್ಲ, ಹೇಳಿದ್ದು. ಅದರಿಂದಾಗಿ ಬಹಳ ತಲೆ ಮೇಲೆ ಹಾಕ್ಕೊಳ್ಬಾರ್ದು. ಕ್ಲುಪ್ತವಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಮನಸ್ಸಮಾಧಾನ ಇರಬೇಕು. ಶ್ರಾದ್ದ ಮೊದಲಾದವುಗಳಲ್ಲಿ ಸಿಟ್ಟು ಬರಬಾರದು. ಸಿಟ್ಟು ಬಂದರೆ ಅದು ಶ್ರಾದ್ದಘಾತ ಅಂತ. ಸಿಟ್ಟೆಲ್ಲ ಬರಬಾರದು. ಶ್ರದ್ಧಾ ಅನ್ನೋದು ಪೂರ್ಣವಾಗಿ ಇರಬೇಕು. ಇನ್ನು ದ್ರವ್ಯ ಪಾತ್ರಾರ್ಹಣಾನಿ ಚ. ದ್ರವ್ಯ ನಮಗೆ ಬಹಳ ಜನ ಅಂತಾದಾಗ ದೊಡ್ಡ ಬರ್ಡನ್, ಅಯ್ಯೋ ದೇವರೇ ಆರ್ಥಿಕವಾದ ಸಂಕಷ್ಟ ಅಂತ. ಇನ್ನು ಅರ್ಹಣ ಪೂಜೆ. ಸಮ್ಯಕ್ ಭವಂತಿ ನೈತಾನಿ ವಿಸ್ತರಾತ್. ಶ್ರಾದ್ದದಲ್ಲಿ ವಿಸ್ತಾರವಾಗಿ ಮಾಡಲಿಕ್ಕೆ ಹೋದರೆ ಚೆನ್ನಾಗಿ ಆಗೋದಿಲ್ಲ. ಆದ್ದರಿಂದ ಸಂಕ್ಷಿಪ್ತವಾಗಿ, ಅಂದರೆ ಇಬ್ಬರಿಗೆ ತಪ್ಪಿದ್ರೆ 3 ಜನಕ್ಕೆ. ನ ದದ್ಯಾತ್ ಆಮಿಷಂ ಶ್ರಾದ್ಧೆ ನ ಚಾದ್ಯಾತ್ ಧರ್ಮತತ್ವವಿತ್ ಮುನೀನಾಂ ಸ್ಯಾತ್ ಪರಾ ಪ್ರೀತಿ ಯಥಾ ನ ಪಶು ಹಿಂಸಯಾಂ. ಕ್ಷತ್ರಿಯರಿಗಾಗುವಾಗ ಮಾಂಸವನ್ನು ಬಳಸಲಿಕ್ಕೆ ಪರ್ಮಿಷನ್ ಇತ್ತು ಆ ಕಾಲದಲ್ಲಿ. ಬ್ರಾಹ್ಮಣರಿಗಾಗಬೇಕಾದ್ರೆ ಇಲ್ಲ. ಅದನ್ನು ಹೇಳ್ತಾರೆ. ನಾವು ತಟಸ್ಥವಾಗಿ ನೋಡಬೇಕು. ಈ ಮಾಂಸ ಉಣಿಸುವಂತನ್ನೋದು ಇತ್ತು, ಪ್ರಾಚೀನ ಭಾರತದಲ್ಲಿ ಇತ್ತು. ಆದರೆ ಬ್ರಾಹ್ಮಣರಿಗಲ್ಲ, ಕ್ಷತ್ರಿಯರಿಗೆ. ಈಗ ಎಲ್ಲ ಏನು ಮಾಡ್ತಾ ಇದ್ದಾರೆ, ಒಂದೋ ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ ಮಾಂಸ ತಿನ್ನೋದು ಅಂತ ಕೆಲವರು ಸಾಧನೆ ಮಾಡ್ತಾರೆ. ರಾಮನು ಮಾಂಸ ತಿಂದಿರಲಿಲ್ಲ ಅಂತ ಕೆಲವ್ರದ್ದು ಅತಿವಾದ. ಇನ್ನು ಕೆಲವ್ರದ್ದು ಅತಿವಾದ ಏನು, ಬ್ರಾಹ್ಮಣರು ತಿಂತಾಯಿದ್ರು ಅಂತ. ಅಯ್ಯೋ ರಾಮ, ಬ್ರಾಹ್ಮಣರು ತಿಂತಿರಲಿಲ್ಲ, ಕ್ಷತ್ರಿಯರು ತಿಂತಾಯಿದ್ರು ಅಷ್ಟೇ. ಹಾಗಾದರೆ ಶಾಂತಿ ಪರ್ವದಲ್ಲಿ ಒಂದು ಕಥೆ ಬರುತ್ತೆ. ಉಪರಿಚರ ವಸು ರಾಜ್ಯ ಆಳುವಾಗ ಒಮ್ಮೆ ದೇವತೆಗಳಿಗೆ ಋಷಿಗಳಿಗೆ ಡಿಸ್ಪ್ಯೂಟ್ ಬರುತ್ತೆ. ದೇವತೆಗಳು ಬಂದು ಹೇಳ್ತಾರೆ, ಶ್ರಾದ್ದ ಅಲ್ಲ, ಯಜ್ಞದಲ್ಲಿ ಮಾಂಸವನ್ನು ಬಳಸಬೇಕೇ ಬಳಸಬಾರದೆ? ಮಾಂಸ ಬಳಸಬೇಕು ಅನ್ನೋದು ನಮ್ಮ ಮತ, ಬಳಸಬಾರದು ಅಂತ ನಮ್ಮ ಮತ. ಹಾಗಾದರೆ ಅಜೇಭ್ಯ ಜುಹೋತಿ ಅಂತನ್ನುವ ವೇದಕ್ಕೇನರ್ಥ ಅಂತ ಕೇಳ್ತಾರೆ. ಆಗ ಮುನಿಗಳು ಹೇಳ್ತಾರೆ, ಅಜ ಅಂತಂದರೆ ಮತ್ತೆ ಹುಟ್ಟದ ಕಾಳು. ಈಗ ಒಂದು ಸರ್ತಿ ಭತ್ತ ಹಾಕಿದ ಮೇಲೆ ಆ ಬೆಳೆಯನ್ನು ಪ್ರತ್ಯೇಕವಾಗಿ ತೆಗೆದಿಡ್ತಾರೆ. ತೆಗೆದಿಡದ ಮತ್ತೆ ಉಳುಮೆಗೆ ಬಳಸದ ಬೀಜ ಏನಿದೆ ಅದು ಅಜ, ಅಂದರೆ ಮತ್ತೆ ಹುಟ್ಟಲ್ಲ. ಅಜೇಭ್ಯ ಜುಹೋತಿ ಅಂತ ಹೇಳಿದರೆ ಈ ರೀತಿ ಅಜೈರ್ ಜುಹೋತಿ ಅಂದರೆ, ಅಜೇಭ್ಯ ಜುಹೋತಿ ಅಂತ ಹೇಳಿದರೆ ಹೀಗರ್ಥ ಅಂತ ಮುನಿಗಳು ಹೇಳ್ತಾರೆ. ಇಲ್ಲ, ನೀವು ಮಾಂಸವನ್ನು ಕೊಡಬೇಕು ಅಂತ ಹೇಳಿ ಕ್ಷತ್ರಿಯರು ದೇವತೆಗಳು ಹೇಳ್ತಾರೆ. ಸರಿ, ಇಬ್ಬರಿಗೂ ಡಿಸ್ಪ್ಯೂಟ್ ಬಂದಾಗ ಸೀದಾ ಉಪರಿಚರ ವಸುವಿನ ಹತ್ತಿರ ಹೋಗ್ತಾರೆ. ಏನು ಮಾಡಬೇಕು ಅಂತ ಕೇಳ್ತಾರೆ. ಉಪರಿಚರ ವಸು ಏನು ಮಾಡ್ತಾನೆ, ಅವನ ನೆಲೆಯಿಂದ ಉತ್ತರ ಕೊಟ್ಟು ಬಿಡ್ತಾನೆ. ಎಲ್ಲರೂ ಕೂಡ ಮಾಂಸದಿಂದ ದೇವತಾರಾಧನೆ ಮಾಡಬೇಕು ಅಂತ ಹೇಳಿ ಅಂತ ಆ ಕೆಳಗಡೆ ಬಿದ್ದೋಗ್ತಾನೆ ಅಂತ ಕಥೆ ಇದೆ.
ಇಷ್ಟೇ ಕಥೆ ಇರೋದು. ಆ ಕಥೆಯನ್ನು ಎಲ್ಲರೂ ತಪ್ಪಾಗಿ ಅರ್ಥ ಮಾಡಿಕೊಂಡು ತಿನ್ನಲೇಬಾರ್ದು ಅಂತ ಅವರು. ಹಾಗಲ್ಲ, ಅವನು ಯಾರು ಕೇಳಲಿಕ್ಕೆ ಬಂದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮಾಡಬೇಕಿತ್ತು. ಋಷಿಗಳಿಗೆ ಇಲ್ಲ, ಕ್ಷತ್ರಿಯರಿಗೆ ಇದೆ ಅಂತ ಹೇಳಬೇಕಿತ್ತು. ಈ ಕಥೆಯ ಒಂದು ಐಡಿಯಾ ಹೆಚ್ಚಿನ ಜನಕ್ಕೆ ಬಂದಿಲ್ಲ. ಮತ್ತು ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಭಾಗವತ ಆಗಲಿ ಬಹುವಧಿಕಾರಿಕ, ಅದು ಏಕಾಧಿಕಾರಿಕ ಅಲ್ಲವೇ ಅಲ್ಲ. ಈಗ ನಾವು ಮಾತ್ರ ಓದ್ತಾ ಇದ್ದೇವೆ, ಅದು ದುರಂತ. ನಾವು ಮಾತ್ರ ಓದೋದಲ್ಲ, ಮೂರೂ ಜನ ಓದಬೇಕು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮೂರೂ ಜನ ಓದಬೇಕಾದದ್ದು. ಯಾವುದೋ ಒಂದು ದುರಂತದಿಂದ ನಾವೊಬ್ಬರು ಮಾತ್ರ ಓದ್ತಾ ಇದ್ದೇವೆ. ಬಹುವಧಿಕಾರಿಕ ಆದಾಗ ಬಹಳ ಜನರಿಗೆ ಅಗತ್ಯ ಎನಿಸುವ ಅಂಶಗಳನ್ನು ಅದು ಒಳಗೊಂಡಿರುತ್ತೆ ಅಲ್ವಾ. ಇಲ್ಲಿ ತನಕ ಈ ಮಹಾಭಾರತದ ಅಥವಾ ರಾಮಾಯಣದ ವಾದ ನಡೆಸಿದವರೆಲ್ಲ ಇಲ್ಲ ಎಲ್ಲರೂ ತಿಂತಾ ಇದ್ರು ಅಂತ ಹೇಳಿ ನಾಸ್ತಿಕರು, ವಿಚಾರ ವ್ಯಾಧಿಗಳು ಹೇಳ್ತಾರೆ. ಇನ್ನು ನಮ್ಮ ಅತ್ಯಂತ ಸಾಂಪ್ರದಾಯಿಕರು ಇಲ್ಲ ಯಾರೂ ತಿಂತಾ ಇರಲಿಲ್ಲ ಅಂತ. ಇಬ್ಬರನ್ನು ದೇವರು ಕಾಪಾಡಬೇಕು. ಹಾಗಿಲ್ಲ, ಅಲ್ಲಿ ಇಬ್ಬರಿಗೂ ದೇವರು ಒಳ್ಳೆ ಬುದ್ಧಿ ಕೊಡಬೇಕು. ಇವರು ವಿಪರೀತ ಬಹಳ ಇಕ್ಕಟ್ಟಿನಲ್ಲಿ ತೀರಾ ಇಬ್ಬರೂ ಸಂಕುಚಿತ ದೃಷ್ಟಿಯಿಂದ ಚಿಂತನೆ ಮಾಡ್ತಾರೆ. ಇವರು ಸಂಪ್ರದಾಯದಿಂದ ಸಂಕುಚಿತ ಆಗಿರ್ತಾರೆ, ಅವರು ಆಧುನಿಕವಾದದಿಂದ ಸಂಕುಚಿತ ಆಗಿರ್ತಾರೆ. ಇಬ್ಬರೂ ಸಂಕುಚಿತರೇ, ವಿವಾದವೇ ಇಲ್ಲ. ಹಾಗಲ್ಲ. ಅದರಿಂದಾಗಿ ಭಾಗವತ ಏನು ಹೇಳುತ್ತೆ, ನದದ್ಯಾತ್ ಆಮಿ ಚಂತ್ರಾಧ್ಯ, ಅದು ಬ್ರಾಹ್ಮಣರಿಗೆ. ಯಾಕೆಂದರೆ ಬ್ರಾಹ್ಮಣರದನ್ನೇ ಹೇಳ್ತಾ ಇರೋದು. ಆಮೇಲೆ ಬ್ರಾಹ್ಮಣರು ಕೂತ್ಕೊಳ್ಳೋದು, ಶ್ರಾದ್ದದಲ್ಲಿ ಆಮಂತ್ರಿತರಾಗೋದು ಬ್ರಾಹ್ಮಣರು. ಬ್ರಾಹ್ಮಣರಿಗೆ ಹಾಕಬಾರ್ದು. ಅಲ್ಲ, ಅಗಸ್ತ್ಯರಿಗೆ ಹಾಕಿದ್ದ. ಅಗಸ್ತ್ಯರದ ಆ ಕಾಲ ಬೇರೆ, ಈ ಕಾಲ ಬೇರೆ. ಕಾಲಕ್ಕನುಗುಣವಾಗಿ ಬದಲಾಗ್ತಾ ಇರುತ್ತೆ. ನ ದದ್ಯಾತ್ ಆಮಿಷಂ ಶ್ರಾದ್ಧೆ ನ ಚಾದ್ಯಾತ್ ಧರ್ಮತತ್ವವಿತ್. ಧರ್ಮತತ್ವವನ್ನು ತಿಳಿದವನು ಆಹೂತನಾಗಿ ಅದನ್ನು ಬಡಿಸಿದ್ರೆ ತಿನ್ನಬಾರದು. ಮುನೀನಾಂ ಸ್ಯಾತ್ ಪರಾ ಪ್ರೀತಿ ಯಥಾ ನ ಪಶುಹಿಂಸೆಯ. ಮುನಿಗಳಿಗೆ ಪಶುಹಿಂಸೆ ಮಾಡದೆ ಹೋದರೆ ಪರಮ ಪ್ರೀತಿ ಆಗತ್ತೆ. ದೇಶೇ ಕಾಲೇ ಚ ಸಂಪ್ರಾಪ್ತೆ ಮುನ್ಯನ್ನಂ ದೈವ ಸಂಭೃತಂ ಶ್ರದ್ಧೆಯ ವಿಧಿವತ್ ಪಾತ್ರೆ ನ್ಯಸ್ತಂ ಕಾಮದುಃಖಕ್ಷಯಂ. ಸರಿಯಾದ ದೇಶದಲ್ಲಿ, ಸರಿಯಾದ ಕಾಲದಲ್ಲಿ, ಮುನ್ಯನ್ನಂ ದೈವ ಸಂಭೃತಂ, ಯಾವುದೇ ತಪ್ಪು ಮಾಡದೆ, ಅನ್ಯಾಯ ಮಾಡದೆ ನಮಗೆ ಸಿಕ್ಕಿದ ದ್ರವ್ಯದಿಂದ ಅನ್ನವನ್ನು ತಯಾರು ಮಾಡಿ ಶ್ರದ್ಧೆಯಿಂದ ಶಾಸ್ತ್ರದಲ್ಲಿ ಹೇಳಿದಂತೆ ಪಾತ್ರನಾದ ಬ್ರಾಹ್ಮಣನಿಗೆ ಕೊಟ್ಟರೆ ಬೇಡಿದ್ದು ಸಿದ್ಧಿಸತ್ತೆ. ದೇವರ್ಷಿ ಪಿತೃಭೂತೆಭ್ಯ ಆತ್ಮನೇ ಸ್ವಜನಾಯ ಚ ಅನ್ನಂ ಸಂವಿಭಜನ್ ಪಶ್ಯೇತ್ ಸರ್ವಂ ತತ್ಪುರುಷಾತ್ಮಕಂ. ಹೀಗೆ ದೇವತೆಗಳಿಗೆ ಅನ್ನ ಅಂದರೆ ನೈವೇದ್ಯ, ಋಷಿಗಳಿಗೆ ಅನ್ನ ವೇದದಿಂದ ಅಭಿಮಂತ್ರಣ ಮಾಡುವುದು, ಪಿತೃಗಳಿಗೆ ಅರ್ಪಣೆ ಸಾಂಕೇತಿಕವಾಗಿ ನಾವು ದರ್ಭೆಯಲ್ಲಿ ಹಾಕ್ತೇವೆ, ದರ್ಭೆಯ ಮೇಲೆ ಇಡುತ್ತೇವೆ. ಇನ್ನು ಭೂತೆಭ್ಯ ಉಳಿದ ಎಲ್ಲ ಜೀವರಿಗೆ ಹಾಕಿ ಅನ್ನವನ್ನು ಸ್ವಜನಾಯತ ಸಂವಿಭಜನ್, ತನ್ನವರಿಗೆ ಹಂಚಿ ಉಣ್ಣಬೇಕು. ಆಗ ಸರ್ವಂ ತತ್ಪುರುಷಾತ್ಮಕಂ, ಇದೆಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು. ಶ್ರಾದ್ದ ಅನ್ನೋದು ಒಂದು ರೀತಿ ಹಬ್ಬದ ತರಹ. ಕೆಲವ್ರಿಗೆ ಅಂತೂ ಪ್ರೇತ ಪೂಜೆ ಅಂತ ಒಂದು ಭಾವನೆ ಇದೆ, ಆ ತರಹ ಅಲ್ಲ. ಅಲ್ಲಿ ಶ್ರಾದ್ದ ಅನ್ನೋದು ಪೂಜೆಯಷ್ಟೇ ಪವಿತ್ರ. ಇನ್ನು ದೇವರ ಪೂಜೆಗಿಂತ ಶ್ರಾದ್ದದಲ್ಲಿ ಕನೆಕ್ಟ್ ಆಗ್ತೇವೆ. ಏಕೆಂದರೆ ಚಿಕ್ಕಂದಿನಿಂದ ನಮ್ಮನ್ನು ಎತ್ತಿ ಆಡಿಸಿ ಒಳ್ಳೆಯ ಮಾರ್ಗವನ್ನು ತೋರಿಸಿ, ಅದು ಏನು ಮಾಡಿರಲಿ ಮಾಡಿಲ್ಲದೆ ಇರಲಿ ದೇಹ ಕೊಟ್ಬಿಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡದಾದ ಸೌಭಾಗ್ಯ ಬೇಕೇ? ಈ ದೇಹದಿಂದಲ್ವಾ ನಾವು ಇದನ್ನೆಲ್ಲ ತಿಳ್ಕೊಳ್ತಾ ಇರೋದು. ಅದರಿಂದಾಗಿ ಆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಊಟ ಆದಮೇಲೆ ಅವರು ಜ್ಞಾನಾದಿಗಳಲ್ಲಿ ತೊಡಗಬೇಕು, ಶಾಸ್ತ್ರ ಸಲ್ಲಾಪದಲ್ಲಿ ತೊಡಗಬೇಕು ಅಂತ ಹೇಳುತ್ತೆ. ಅದರಿಂದ ಸ್ವಜನಾಯತ ಸಂವಿಭಜನ್, ಅನ್ನಂ ಸಂವಿಭಜನ್, ಅನ್ನವನ್ನು
ಪಾಲು ಮಾಡಿ ಇದೆಲ್ಲ ದೇವರಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಚಿಂತನೆ ಮಾಡಬೇಕು. ನೈತಾದೃಶ ಪರೋ ಧರ್ಮ ನೃಣಾಂ ಸದ್ಧರ್ಮಮಿಚ್ಛತಾಂ ನ್ಯಾಸೋ ದಂಡಸ್ಯ ಭೂತೇಷು ಮನೋವಾಕ್ಕಾಯಜಸ್ಯ ಯಃ. ಇದಕ್ಕಿಂತ ಮಿಗಿಲಾದ ಸದ್ಧರ್ಮ ಇಲ್ಲ. ಇಲ್ಲಿ ಭಾಗವತದಲ್ಲಿ ಹೇಳಿದ್ದಕ್ಕಿಂತ ಮಿಗಿಲಾದ ಸದ್ಧರ್ಮ ಇಲ್ಲ. ಬೇರೆ ಯಾವುದೇ ಧರ್ಮಶಾಸ್ತ್ರದ ಮಾತುಗಳಿದ್ದರೂ ಈ ಚೌಕಟ್ಟಿನಲ್ಲಿಯೇ ನಾವು ಚಿಂತನೆ ಮಾಡಬೇಕು. ಈ ಚೌಕಟ್ಟನ್ನು ಮೀರಿ ಅಲ್ಲ. ಏಕೆ ಕರ್ಮಮಯಾನ್ಯಜ್ಞಾನ್ ಜ್ಞಾನಿನೋ ಯಜ್ಞವಿತ್ತಮಾಹ ಆತ್ಮಸಂಯಮನೇನೀಹ ಜುಹ್ವತಿ ಜ್ಞಾನದೀಪಿತೇ. ಕೆಲವರು ಕರ್ಮಮಯವಾದ ಎಲ್ಲ ಯಜ್ಞಗಳನ್ನು ಜ್ಞಾನದಲ್ಲಿ ಪರ್ಯವಸಾನಗೊಳಿಸ್ತಾರೆ. ಆತ್ಮಸಂಯಮನೇ ಅನೀಹ. ಕೆಲವರು ಉಪವಾಸ ಮೊದಲಾದವುಗಳನ್ನು ಮಾಡಿ ಗಟ್ಟಿಯಾಗಿ ದೇವರಲ್ಲಿ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಒಳಗಡೆಯಿಂದ ಅನುಸಂಧಾನ ಮಾಡ್ತಾರೆ. ಇಂದ್ರಿಯ ನಿಗ್ರಹ ಅಂತನ್ನೋದು ಅವರ ಯಜ್ಞ. ಆ ಯಜ್ಞದಲ್ಲಿ ಅಂತರ್ಯಾಮಿ ಅಂತನ್ನೋದು ಒಂದು ಅಂತರ್ಯಾಮಿ ಅನ್ನೋನು ಅಗ್ನಿ ಹಾಗಿರುತ್ತೆ. ದ್ರವ್ಯಯಜ್ಞೈರ್ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ ಯೇಷಮಾ ಕರುಣೋ ಹನ್ಯಾತ್ ಅತಜ್ಞೋ ಹೆಸುತು ಧ್ರುವಂ. ಕೇವಲ ದ್ರವ್ಯಯಜ್ಞವನ್ನೇ ಹಿರಿದಾಗಿ ಮಾಡಿಕೊಂಡವನನ್ನು ನೋಡಿ ಭೂತಗಳು ಬೆದರುತ್ತವೆ, ನಮ್ಮನ್ನು ಎಲ್ಲಿ ಇವನು ಬಲಿ ಕೊಡ್ತಾನೋ ಅಂತ. ಅದರಿಂದಾಗಿ ದೇವರ ಎಚ್ಚರಿಕೆ ಇಲ್ಲದೆ ಬ್ರೂಟಲ್ಲಾಗಿ ಮಾಡುವ ಯಜ್ಞ ಏನಿದೆ ಅದು ಅತ್ಯಂತ ವಿರುದ್ಧ. ಹಾಗೆ ಮಾಡಬಾರದು. ತಸ್ಮಾತ್ ದೈವೋಪಪನ್ನೇನ ಮುನ್ಯನ್ನೇನೈವ ಧರ್ಮವಿತ್ ಸಂತುಷ್ಟೋ ಹರಃ ಕುರ್ಯಾತ್ ನಿತ್ಯ ನೈಮಿತ್ತಿಕಾ ಕ್ರಿಯಾ. ಅದರಿಂದ ಮುನ್ಯನ್ನದಿಂದ ಮುನಿಗಳು ಅನ್ನವನ್ನು ಮಾಡುವಾಗ, ಅಂದರೆ ಮುನಿಗಳ ಅನ್ನ ಅಂತಂದರೆ ಧಾನ್ಯ, ಕಾಡಿನಲ್ಲಿ ಸಿಗುವಂತಹ ಪದಾರ್ಥಗಳು ಇತ್ಯಾದಿಗಳು, ನಾಡಿನಲ್ಲಿ ಸಿಗುವಂತಹ ಸಸ್ಯ ಮೊದಲಾದವುಗಳು, ಅವುಗಳಿಂದ ಸಂತೋಷದಿಂದ ನಿತ್ಯ ನೈಮಿತ್ತಿಕ ಕ್ರಿಯೆಗಳನ್ನು ಮಾಡಬೇಕು. ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾಚ್ಛಲ ಅಧರ್ಮ ಶಾಖಾ ಪಂಚೇಮಾಹ ಧರ್ಮಜ್ಞೋ ಧರ್ಮವತ್ಯಜೇತ್. ನೋಡಿ, ಅಧರ್ಮ ಶಾಖೆಗಳು 4: ವಿಧರ್ಮ, ಪರಧರ್ಮ, ಆಭಾಸ, ಉಪಮ, ಛಲ ಅಂತ 5 ತರಹದ ಅಧರ್ಮ ಶಾಖೆಗಳು. ಧರ್ಮದ ಆಚರಣೆ ಇರುತ್ತೆ, ಆದರೆ ಅದೇ ಅಧರ್ಮ ಆಗೋಗಿರುತ್ತೆ. ಧರ್ಮಾಚರಣೆಯ ಅನುಕರಣೆ ಇರುತ್ತೆ, ಆದರೆ ಅದು ಯಾವತ್ತೋ ಅಧರ್ಮ ಆಗೋಗಿರುತ್ತೆ. ಆ ತರಹದ ವಿಚಿತ್ರ ಅದು. ಧರ್ಮ ಮಾಡ್ತಾ ಇರ್ತೇವೆ, ಆದರೆ ಅದು ಅಧರ್ಮ ಆಗೋಗಿರುತ್ತೆ. ಹೇಳ್ತಾರೆ ವಿಧರ್ಮ ಅಂದ್ರೇನು? ಧರ್ಮ ಬಾಧೋ ವಿಧರ್ಮ ಸ್ಯಾತ್. ಧರ್ಮ ಯಾವುದೋ ಒಂದು ಹಂತದಲ್ಲಿ ಹೊರಟು ಹೋಗುತ್ತೆ. ನಾವು ಧರ್ಮ ಮಾಡ್ತಾ ಇರ್ತೇವೆ, ಆದರೆ ಧರ್ಮದ ಮೂಲ ಉದ್ದೇಶವೇ ಮರೆತು ಹೋಗಿರುತ್ತೆ. ಇದನ್ನು ವಿಧರ್ಮ ಅಂತ ಕರೀತಾರೆ. ಪರಧರ್ಮೋ ಅನ್ಯಚೋದಿತ. ಬೇರೆಯವರು ಪ್ರಚೋದನೆ ಮಾಡಿದ್ರು ಅಂತ ಮಾಡೋದು, ಇದು ಪರಧರ್ಮ ಅಂತ. ಅಥವಾ ಬೇರೆಯವರು ಏನು ಅಂದ್ಕೊಳ್ತಾರೋ ಅಂತ ಧರ್ಮ ಮಾಡೋದು. ಇವನ ಒಳಗನ್ನು ತೋರಿಸುವಂತಹ ಎದೆಗಾರಿಕೆ ಇವನಿಗಿಲ್ಲ. ಅವರು ಮೆಚ್ಚಿಕೊಳ್ಳಿ, ಅವರು ಏನಂದ್ಕೊಂಡ್ಬಿಡ್ತಾರೋ ಏನೋ ಅಂತ ಹೇಳಿ ಧರ್ಮ ಮಾಡೋದು, ಇದು ಬೇಕಿಲ್ಲ ಅಂತ ಹೇಳ್ತಾರೆ. ಇದು ಬೇಕಿಲ್ಲ, ಇದನ್ನು ಮಾಡದೇ ಇದ್ರೇ ಉತ್ತಮ. ಯಾಕೆಂದರೆ 4 ಜನ ಮೋಸ ಹೋಗ್ತಾರೆ ನಾಳೆ. ನಾವು ನಮ್ಮ ಕ್ರಿಯೆಯನ್ನು ಮಾಡ್ತಾ ಇರ್ತೇವೆ, ಬೇರೆಯವರು ನೋಡಲಿ ಅಂತ ಹೇಳಿ ಮಾಡೋದು. ಬೇರೆಯವರು ನೋಡುವಾಗ ಮಾಡದೇ ಹೋದರೆ ಎಷ್ಟೋ ಒಳ್ಳೆಯದು. ನಾವು ಅಷ್ಟೇ, ಒಬ್ಬನನ್ನು ವೇಷದಿಂದ ತೀರ್ಮಾನ ಮಾಡದೆ ಅವನು ಹತ್ತಿರ ಹೋಗಿ ಏನು ಮಾಡ್ತಾನೆ ಅಂತ ನೋಡಬೇಕು. ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ವೇಷ ಇದೆಯಾ, ಹಾಂ ಆಯಿತು ಅಂತ ಆ ಪರಿಸ್ಥಿತಿಗೆ ಬಂದಿದ್ದೇವೆ. ಅದಕ್ಕೆ ಹೇಳಿದ್ರೆ ಪರಧರ್ಮ ಅನ್ಯಚೋದಿತ ಉಪಧರ್ಮಸ್ತು ಪಾಷಂಡ. ಉಪಧರ್ಮ ಯಾವುದು ಅಂತಂದರೆ ಪಾಷಂಡ, ವೇದಕ್ಕೆ ವಿರುದ್ಧವಾಗಿ ನಡೆಯೋದು ಅಥವಾ ಡಂಭ. ಡಂಭೋವಾ ಧರ್ಮಿಭಿಶ್ಚಲ, ಧಾರ್ಮಿಕರನ್ನು ಮೋಸ ಮಾಡೋದು, ಇದು ಛಲ. ಅಂದರೆ ಇವಾಗ ಏನಾಗಿದೆ,
ಒಂದು ಸಮಸ್ಯೆ. ಒಂದೇ ಹೊತ್ತು ಊಟ ಮಾಡಬೇಕು ಅಂತ ಶಾಸ್ತ್ರ ನಿಯಮ ಇದೆ ಅಂತ ಇಟ್ಕೊಳ್ಳೋಣ. ಸ್ನಾನನೇ ತಡ ಮಾಡಿಬಿಡೋದು. 12 ಗಂಟೆಗೆ ಸ್ನಾನ, 12 ಗಂಟೆಗೆ ಸ್ನಾನ ಮಾಡಿ ಯಥಾ ಸಾವಕಾಶ ಪೂಜೆ ಮಾಡಿ 4 ಗಂಟೆಗೆ ಊಟ ಮಾಡೋದು. ಆಗ ಅಪ್ಪ ರಾತ್ರಿ ಬೇಡ ಅನ್ಸತ್ತೆ. ಇದು ಸಹಜವಾದ ನಿಗ್ರಹ ಅಲ್ಲ. ಸಹಜವಾದ ನಿಗ್ರಹ ಯಾವುದು ಅಂತಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವು ಸಂಜೆ ಊಟ ಮಾಡಿ, ಸಂಜೆ ಆಗುವಾಗ ಊಟ ಮಾಡಿ, ಪಾರಾಯಣವನ್ನೋ ಅಥವಾ ಚಿಂತನೆಯನ್ನೋ ಮಾಡ್ತಾ ಹಾಗೆ ಮಾಡಿ. ಅದು ಬಿಟ್ಟು ಸ್ನಾನ ಮಾಡೋದೇ ತಡ ಹಾಗೆ ಮಾಡಬಾರದು. ಇದೆಲ್ಲವೂ ಕೂಡ ಆಭಾಸ. ಯಸ್ತ್ವಿಚ್ಛಯಾ ಕೃತ ಪುಂಭಿ ಆಭಾಸೋ ಹ್ಯಾಶ್ರಮ ಪೃಥಕ್ ಸ್ವಭಾವ ವಿಹಿತೋ ಧರ್ಮ ಕಲ್ಪ್ಯತೆ ಸ್ಯೋಪಶಾಂತಯೇ. ವಿಧರ್ಮ ಪರಧರ್ಮ ಆಭಾಸ ಉಪಮ, ಅವ್ರು ಮಾಡುವಂತೆ ಮಾಡುವುದು. ಅವ್ರು ಹೇಗೆ ಮಾಡ್ತಾರೆ ಹಾಗೆ ಮಾಡೋದು. ನಮ್ಮದು ಬೇರೆ ಇರುತ್ತೆ. ಅದು ಸೌಜನ್ಯಕ್ಕಾಗಿ ಅಲ್ಲ. ಮತ್ತೆ ನಾವೇನು ಮಾಡೋದು, ನಾವಿಲ್ಲಿ ತನಕ ಮಾಡ್ತಾನೇ ಇರಲ್ಲ, ಆದರೆ ಅವ್ರು ಮಾಡ್ತಾರೆ ಅಂತ ನೋಡಿ ಮಾಡೋದು. ಇದು ಉಪಮ. ಆಭಾಸ ಅಂತ ಹೇಳಿದರೆ ಆ ಧರ್ಮದ ತರಹ ತೋರುತ್ತೆ, ಆದರೆ ಅದು ಅತ್ಯಂತ ಅಧರ್ಮ ಆಗಿ ಹೋಗಿರುತ್ತೆ. ಇದೆಲ್ಲ ಧರ್ಮಾಚರಣೆ ಮಾಡ್ತಾ ಇರುವಾಗ ಮನಸ್ಸಿನ ವ್ಯತ್ಯಾಸದಿಂದ ಆಗುವಂತಹ ಧರ್ಮಘಾತಗಳು. ಅದಕ್ಕೆ ಇದನ್ನು ಅಧರ್ಮ ಶಾಖೆಗಳು ಅಂತ ಕರೆದರು. ಸ್ವಭಾವ ವಿಹಿತೋ ಧರ್ಮ, ನಮ್ಮ ಒಳಗಣ ಮನಸ್ಸು ಸಂತುಷ್ಟವಾಗುವ ರೀತಿಯಲ್ಲಿ ಧರ್ಮಾಚರಣೆ ಇರಬೇಕು. ಧ್ಯಾನಾದಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಧರ್ಮಾಚರಣೆ ಇರಬೇಕೇ ವಿನಃ ಬೇರೆಯವರು ಸಂತೋಷಗೊಳ್ಳಲಿ ಅಂತ ಹೇಳಿ ಧರ್ಮಾಚರಣೆ ಮಾಡುವ ಅಗತ್ಯ ಇಲ್ಲ. ಧರ್ಮಾರ್ಥಮಪಿ ನೇಹೇತ ಯಾತ್ರಾರ್ಥಂ ವಾ ಧನೋಧನಂ ಅನೀಹಾನೀಹಮಾನಸ್ಯ ಮಹಾಹೇರಿವ ವೃತ್ತಿದಾಂ. ನಾವು ಬೇಡಬೇಕು. ಬೇಡುವಾಗ ಧರ್ಮಕ್ಕಾಗಿ ಬೇಡ್ತಾ ಇದ್ದೇನೆ ಅಂತ ಹೇಳಬಾರದು. ನನ್ನ ವೃತ್ತಿಗಾಗಿ ಬೇಡ್ತಾ ಇದ್ದೇನೆ ಅಂತಲೇ ಅನ್ನಬೇಕು. ಅದರಲ್ಲೇನಿದೆ ನಾಚಿಕೆ? ಕೆಲವರು ಏನು ಹೇಳ್ತಾರೆ, ನಮ್ಮಂಥವ್ರು ಧರ್ಮ ಮಾಡ್ಕೊಂಡಿರಲಿಕ್ಕೆ ನಿಮ್ಮಂಥವ್ರು ಕೊಡಬೇಕು ಅಂತನ್ನುವ ಭಾವನೆಯನ್ನು ಮೂಡಿಸ್ತಾರೆ, ಅಥವಾ ನೇರವಾಗಿ ಹಾಗೆ ಹೇಳ್ತಾರೆ. ಅದು ಬೇಕಿಲ್ಲ. ನಾವು ದಾನವನ್ನು ಸ್ವೀಕರಿಸೋದು ಯಾಕಾಗಿ, ಅಥವಾ ಏನು ನಮ್ಮ ವೃತ್ತಿ ಏನಿದೆ, ವೃತ್ತಿ ಧರ್ಮ, ಅದನ್ನೇನು ಸ್ವೀಕರಿಸ್ತೇವೆ ಅದನ್ನು ಧರ್ಮಕ್ಕಾಗಿ ಅಂತ ಹೇಳಿ ಡಿಫೆಂಡ್ ಮಾಡ್ಕೋಬೇಡಿ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ನಿಮ್ಮಲ್ಲಿ ಅದರ ಬಗ್ಗೆ ಸಂತೋಷ ಇರಲಿ ಇಲ್ಲದೇ ಇರಲಿ ತಗೊಳ್ಳಿ. ಆದರೆ ಅಯ್ಯೋ ನೀವು ಕೊಟ್ಟದ್ರಿಂದ ಧರ್ಮಾಚರಣೆ ಆಗತ್ತೆ, ನೀವು ಕೊಡದೇ ಇದ್ದಿದ್ರೆ ಧರ್ಮಾಚರಣೆ ಆಗಲ್ಲ ಅಂತ ಎಲ್ಲ ಮಾತನಾಡಬಾರದು. ಕೊಟ್ಟದ್ದನ್ನು ಸ್ವೀಕರಿಸಬಹುದಷ್ಟೇ ವಿನಃ ನೀವು ಧರ್ಮಕ್ಕಾಗಿ ಕೊಡ್ತಾ ಇದ್ದೀರಾ ಅಂತ ಅವರಿಗೆ ಫಾಲ್ಸ್ ಪ್ರೆಸ್ಟೀಜನ್ನು ಅವರಲ್ಲಿ ತುಂಬೋದು ಬೇಡ. ಅದನ್ನು ಹೇಳಿದರು, ಧರ್ಮಾರ್ಥಮಪಿ ನೇಹೇತ ಯಾತ್ರಾರ್ಥಂ ವಾ ಧನೋಧನಂ. ಹಾಗೆ ಯಾತ್ರೆಗಾಗಿ ಹಣವನ್ನು ತೆಗೆದುಕೊಳ್ಳೋದು ಬೇಡ. ಯಾತ್ರೆ ಅಂದರೆ 2 ರೀತಿ. ಯಾತ್ರೆ ಅಂತ ಹೇಳಿದರೆ ಒಂದು ಪ್ರಸಿದ್ಧವಾದ ಯಾತ್ರೆ ಇದೆ, ಇನ್ನೊಂದು ಯಾತ್ರೆ ಜೀವನದ ಯಾತ್ರೆ. ಜೀವನದ ಯಾತ್ರೆಗೆ ಅಂತ ತಗೊಳ್ಳೋದಾದರೆ ಜೀವನದ ಯಾತ್ರೆಗೆ ಅಂತಲೇ ಹೇಳಬೇಕು. ಇಲ್ಲ ಅಂದರೆ ಅದನ್ನೂ ಮೀರಿ ಯಾತ್ರೆಗಾಗಿಯೂ ಹಣವನ್ನು ತೆಗೆದುಕೊಳ್ಳದೇ ಇರುವಂತಹ ಉಗ್ರವಾದ ತಪಸ್ಸಿನೆಡೆಗೆ ಸಾಗಬೇಕು. ತಗೊಳ್ಳೋದಾದರೆ ಹೇಳಿ ತಗೊಳ್ಬೇಕು, ನಾನು ಇದನ್ನು ಯಾತ್ರೆಗೆ ಬಳಸ್ತೇನೆ, ನನ್ನ ಜೀವನದ ನಡೆಗೆ ಬಳಸ್ತೇನೆ ಅಂತ. ಹಾಗೆ ಅಂದರೆ ಪಾರದರ್ಶಕ ಆಗಿರಬೇಕು. ಬ್ರಾಹ್ಮಣನಾದವ ಟ್ರಾನ್ಸ್ಪೇರೆಂಟ್ ಆಗಿರಬೇಕು. ನಾನು ನೋಡಿ ಹೀಗೆ ಬಂದಿದ್ದೆ, ಹೀಗೆ ಮಾಡ್ತಾ ಇದ್ದೇನೆ ಅಷ್ಟೆ. ಸಂತುಷ್ಟಸ್ಯ ನಿರೀಹಸ್ಯ ಆತ್ಮಾರಾಮಸ್ಯ ಯತ್ ಸುಖಂ
ಕುತಸ್ತತ್ ಕಾಮಲೋಭೇನ ಧಾವತೋರ್ಥೇ ಹಯಾದಿಶಃ. ಇಲ್ಲಿ ದಿಲೀಪ ರತ್ನಾಕರ್ ಅವ್ರದ್ದು ಉಪಮಾ ಅಂತನ್ನುವುದರ ಏನು ವಿವರಣೆ ಕೊಟ್ಟೆ ಅದರ ಬಗ್ಗೆ ಅವರ ಪ್ರಶ್ನೆ. ಅನ್ಯರು ಮಾಡುವ ಒಳ್ಳೆಯದನ್ನು ಅನುಕರಣೆ ಮಾಡುವುದು ತಪ್ಪಾಗತ್ತಾ ಅಂತ. ಅನ್ಯರು ಮಾಡುವ ಒಳ್ಳೆಯದನ್ನು ಅನುಕರಣೆ ಮಾಡಿದ್ರೆ ತಪ್ಪಾಗಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಅನುಕರಣೆ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಉದ್ದೇಶ ಶುದ್ಧಿ ಬಗ್ಗೆ ಅನುಮಾನ ಮೂಡುತ್ತೆ. ಅಂದರೆ ಇವಾಗ ಏನಾಗುತ್ತೆ, ನಾನು ದಿವಸ ಇದನ್ನು ಮಾಡ್ತಾ ಇರಲ್ಲ, ಅವ್ರು ಮಾಡ್ತಾರೆ, ಅಯ್ಯೋ ನಾನು ಇದನ್ನು ಮಾಡದೆ ಹೋದರೆ ಅವರೇನು ಅಂದ್ಕೊಂಡ್ಬಿಡ್ತಾರೋ ಅಥವಾ ನನ್ನ ಸ್ಥಾನ ಕುಗ್ಗಿ ಹೋಗತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಮಾತ್ರ ಅನುಕರಣೆ ಮಾಡೋದು. ಆಮೇಲೆ ಅದು ಇರೋದೇ ಇಲ್ಲ, ಸಂಬಂಧವೇ ಇರಲ್ಲ. ಇವಾಗ ನಾವು ದಿವಸ ಸರ್ವಮೂಲ ಪಾರಾಯಣ ಮಾಡ್ತಾ ಇರಲ್ಲ, ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ, ನೋಡ್ತೀವಿ, ಓ ಈಗ ನಾನು ಮಾಡದೆ ಹೋದರೆ ಜನ ಎಲ್ಲ ನನ್ನನ್ನು ಕೆಳಭಾವನೆಯಿಂದ ನೋಡ್ತಾರೆ, ಸರಿ ಅವಾಗ ಮಾಡೋದು. ಆಮೇಲೆ ಮಾರನೇ ದಿವಸ ಅವ್ರು ಇರಲ್ವಲ್ಲ, ಯಾರೂ ಇರಲ್ಲ, ಮಾಡದೇ ಇರೋದು, ಅದು ತಪ್ಪು ಅಂತ ಭಾಗವತ ಹೇಳೋದು. ಮತ್ತದು ಡಂಭವೂ ಆಗ್ತದೆ. ಹಾಗೆ ನಾನು ದಿವಸ ಮಾಡ್ತೇನೆ ಅಂತ ಅವರು ಅಂದ್ಕೋತಾರೆ. ನೀವು ಅವ್ರ ಎದುರುಗಡೆ ಮಾಡಬೇಡಿ, ದಿವಸ ಮಾಡ್ತಾಯಿದ್ರು ಅವತ್ತೊಂದು ದಿವಸ ಮಾಡದೆ ಹೋದರೂ ತೊಂದರೆ ಇಲ್ಲ, ಆದರೆ ಬೇರೆಲ್ಲ ದಿವಸ ಮಾಡದೆ ಅವತ್ತು ಮಾತ್ರ ಮಾಡಿದ್ರೆ ತಪ್ಪು. ವಿಶೇಷ ಅಲ್ಲ ನಾ ಹೇಳ್ತಾ ಇರೋದು, ಸಾಮಾನ್ಯವಾಗಿ ಅವ್ರು ಮಾಡ್ತಾರೆ ಅಂತನ್ನೋ ಭಾವನೆ ಬರಬಾರ್ದು. ಇವಾಗ ಪಾರಾಯಣಕ್ಕೆ ಅಂತಲೇ ಕರೆದಿರ್ತಾರೆ, ದರ್ಭೆ ಕೊಟ್ಟು ಆಚಾರ್ಯಂತ್ವಾಮಹಂ ಋಣೇ, ನಿಮ್ಮನ್ನು ಆಚಾರ್ಯರಾಗಿ ನಾವು ಆರಿಸಿಕೊಂಡಿದ್ದೇವೆ, ಹರಿತ್ಸ ಗೋತ್ರೋತ್ಪನ್ನಂ ಭವಂತಂ ಶರ್ಮಾಣಂ ಆಚಾರ್ಯಂ ಪಾರಾಯಣಾರ್ಥಂ ಏನೋ ಒಂದಕ್ಕೆ ವೃಣೆ ಋತ್ವಿಗ್ವರ್ಣ ಹಾಗೆ ಮಾಡಿ ಅವಾಗ ಮಾಡಿ, ಅದು ವಿಶೇಷ. ಅದಲ್ಲ ಪ್ರತಿ ದಿವಸ ಮಾಡುವಂತಹ ಆಚರಣೆಗಳು, ಪ್ರತಿ ದಿವಸ ಮಾಡುವಂತಹ ಆಚರಣೆ ನೀನು ಮಾಡಲಿಕ್ಕೆ ಹೋಗಬೇಡಿ. ಅದು ಒಂದರಿಂದ ನಾವು ತಪ್ಪು, ನಾನು ವ್ರತ ಮಾಡ್ತಾ ಇರಲ್ಲ ಅಂತ ಇಟ್ಕೊಳ್ಳಿ, ವ್ರತ ಮಾಡ್ತಿಲ್ಲ ಅಂತಲೇ ಅನ್ನಬೇಕು. ಏನನ್ನೂ ಹೇಳದೇನೆ ವ್ರತ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆಯನ್ನು ಮೂಡಿಸೋದು ಅದು ಬೇಕಿಲ್ಲ. ಹಾಗೆ ಅದನ್ನು ಅನುಕರಣೆ ಅಂತ ಹೇಳಿದ್ದು. ಇಲ್ಲಿಂದ ಮುಂದೆ ಬರೋಣ. ಸಂತುಷ್ಟಕ್ಕೇನ ವಾ ರಾಜನ್ ಸದಾ ಸಂತುಷ್ಟಸ್ಯ ನಿರೀಹಸ್ಯ ತ್ವಾತ್ಮಾರಾಮಸ್ಯ ಯತ್ ಸುಖಂ. ಬಂದದ್ದರಲ್ಲಿ ತೃಪ್ತಿ ಇರಬೇಕು, ಆತ್ಮಾರಾಮಸ್ಯ ಒಳಗಡೆ ಸುಖವನ್ನು ಹುಡುಕುವ ಪ್ರವೃತ್ತಿ ಇರಬೇಕು. ಅವನಿಗೇನು ಸುಖ ಇದೆ ಆ ಸುಖ ಬೇರೆಯವರ ಮುಖ ನೋಡಿ ಧರ್ಮಾಚರಣೆ ಮಾಡುವವನಿಗಿರೋದಿಲ್ಲ. ಅವನಿಗೆ ಆತಂಕವೇ, ನೆಮ್ಮದಿಯಿಂದ ಏನು ತಗೊಳ್ಳಿಕ್ಕಾಗಲ್ಲ. ಅವರು ಬಂದುಬಿಟ್ರೆ, ಏನು ಅಂದುಕೊಂಡ್ಬಿಟ್ರೆ. ಆದ್ದರಿಂದ ಅರ್ಥಕ್ಕಾಗಿ ಧರ್ಮವನ್ನು ಮಾಡೋದು ಅಂದರೆ ಹೀಗೆ. ನಮ್ಮ ಬಗೆಗೆ ಗೌರವ ಮೂಡಬೇಕು ಜನರಿಗೆ, ಅದರಿಂದಾಗಿ ನಾವು ಧರ್ಮಾಚರಣೆ ಮಾಡಬೇಕು ಅಂತ ಇರಬಾರದು, ಅದರಿಂದ ದೂರ ಇರಬೇಕು. ಸದಾ ಸಂತುಷ್ಟ ಮನಸಾಂ ಸರ್ವಾ ಸುಖಮಯಾದಿಚಃ ಶರ್ಕರಾ ಕಂಟಕಾದಿಭ್ಯೋ ಯಥೋಪಾನತ್ಪದ ಶಿವಂ. ಸಂತುಷ್ಟಿ ಅಂತಂದರೆ ಇದ್ದದ್ದರಲ್ಲಿ ತೃಪ್ತಿ. ಇದ್ದದ್ದರಲ್ಲಿ ತೃಪ್ತಿ ಇದ್ದರೆ ಎಲ್ಲಿಗೆ ಹೋದರೂ ಸುಖವೇ ಅವನಿಗೆ. ಇದ್ದದ್ದರಲ್ಲಿ ತೃಪ್ತಿ ಇಲ್ಲ ಅಂದರೆ ಎಲ್ಲಿಗೆ ಹೋದರೂ ದುಃಖವೇ. ಯಾಕೆಂದರೆ ಇವನಿಗಿಂತ ಇನ್ಯಾರಿಗೋ ಇರುತ್ತೆ. ಸುಖವಾಗಿ ಇದ್ದರೆ ಅಂದರೆ ತೃಪ್ತಿ ಇದ್ದರೆ ಅವನ ಮುಖದಲ್ಲಿ ಅಥವಾ ಅವನ ಸನ್ನಿಧಾನದಲ್ಲಿ ಇನ್ನಷ್ಟು ಇರುವ ಅಂತ ಇರುತ್ತೆ. ಯಾರು ಒಳಗಡೆಯಿಂದ ಸುಖವಾಗಿ ಇರ್ತಾನೆ ಅವನ ಸನ್ನಿಧಾನದಲ್ಲಿ ಇರುವ, ಹೋಗೋದು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಇರುತ್ತೆ. ಯಾರಿಗೆ ಹಾಗಿರಲ್ವಲ್ಲ, ಅಯ್ಯೋ ಎದ್ದು ಓಡೋಟೋಗ್ಬೋಣಪ್ಪ ಇವ್ರ ಕಡೆಯಿಂದ ಅಂತ ಅನಿಸುತ್ತೆ. ಏಕೆಂದರೆ ನಮ್ಮ ಒಳಗಡೆ ಇರುವ ಕುದಿ, ನಮ್ಮ ಒಳಗಡೆಯೇ ಕುದಿ ಇದ್ದರೆ ನಾವು ಹೊರಗಡೆ ಏನು ಹಾಕಲಿಕ್ಕಾಗತ್ತೆ? ಕುದಿಯನ್ನೇ ಹಾಕಬೇಕು. ಆಗ ಅವ್ರಿಗೆ ಸುಖ ಇರುತ್ತೇನು? ಹತ್ತಿರ ಬಂದವರಿಗೆ. ಒಬ್ಬ ಸಾಧಕನ ಹತ್ತಿರ ಬಂದರೆ ಮನಸ್ಸು ಶಾಂತ ಆಗಬೇಕು, ನೆಮ್ಮದಿಯಿಂದ ಇರಬೇಕು, ಇವ್ರ ಹತ್ತಿರ ಇರುವ ಅಂತ ಅನ್ನಿಸಬೇಕು. ಹಾಗಿರಬೇಕು ಒಬ್ಬ.
ಅವನಿಗೆ ಒಳಗಡೆಯಿಂದ ವಿಪರೀತ ಕುದಿ ಆಚೆ ಈಚೆ ಓಡ್ತಾ ಇರ್ತಾನೆ. ಅಂದರೆ ಆಚೆ ಈಚೆ ಓಡೋದು ಕಾರ್ಯವಶದಿಂದ ಅಲ್ಲ, ಒಳಗಡೆನೇ ಒಂದು ಉದ್ವೇಗ ಇದೆ ಅವನಿಗೆ, ಟೆನ್ಷನ್. ಆ ಟೆನ್ಷನ್ ಇದ್ದವನಿಗೆ ಏನೋ ಒಂದು ಬೇಕು, ಏನೋ ಒಂದು ಬೇಕು ಅಂತ ಹೇಳಿ ವಿಲ 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 ಒದ್ದಾಡೋವನಿಗೆ ಅವನ ಹತ್ರ ಇರಲಿಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಸಂತುಷ್ಟ ಸದಾ ಸಂತುಷ್ಟ ಮನತಾಂ ತರ್ವಾ ಸುಖಮಯಾದಿತ. ಇದು ರಾಜರಿಗಿರಬಾರ್ದು. ಮತ್ತೆ ವಿದುರ ಹೇಳ್ತಾನಲ್ಲ, ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ. ತೃಪ್ತನಾಗಿರುವ ರಾಜ ಯಶಸ್ವಿ ಆಗಲ್ಲ, ಅತೃಪ್ತನಾಗಿರುವ ಬ್ರಾಹ್ಮಣ ಯಶಸ್ವಿ ಆಗೋದಿಲ್ಲ ಅಂತ. ಆ ಸಂತುಷ್ಟಿ ಅನ್ನೋದು ಹೇಗಿರಬೇಕು ಅಂತಂದರೆ, ಹೇಗೆ ಸುಖವನ್ನು ಕೊಡುತ್ತೆ? ಶರ್ಕರ ಕಂಟಕಾದಿಭ್ಯ ಯಥೋಪಾನತ್ಪದ ಶಿವಂ. ಮರಳು, ಕಲ್ಲು, ಆಮೇಲೆ ಮುಳ್ಳು ಇರುವ ಜಾಗದಲ್ಲಿ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ಬೋದು, ಏನು ತೊಂದರೆ ಆಗಲ್ಲ. ಆ ರೀತಿ ಈ ಎಲ್ಲ ಜಗದ ಜಂಜಡಗಳಲ್ಲಿ ತೃಪ್ತಿ ಅನ್ನೋದೊಂದು ಇದ್ದುಬಿಟ್ರೆ ದೇವರು ಎಷ್ಟು ಕೊಡ್ತಾನೋ ಕೊಡಲಿ, ಕೊಟ್ಟಿದ್ದಕ್ಕೆ ಖುಷಿ ಇದೆ, ಕೊಡದೇ ಇದ್ದದ್ದಕ್ಕೆ ಚಿಂತೆ ಇಲ್ಲ. ಈ ತರಹ ಭಾವನೆ ಇದ್ದುಬಿಟ್ರೆ ಕೊಡದೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಕೊಟ್ಟಿದ್ದನ್ನು ಆನಂದಿಸದೆ ಬಿಡಲ್ಲ. ಕೆಲವರು ಏನು ಮಾಡ್ತಾರೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿರ್ತಾರೆ, ಅಲ್ಲಿರುವ ಭಕ್ಷ್ಯಕ್ಕೆ ಆಸೆ ಪಡ್ತಾ ಇರ್ತಾರೆ. ಅದು ಬಿಟ್ಟುಬಿಡಬೇಕು. ಕೈಯಲ್ಲಿರೋದನ್ನು ತೃಪ್ತಿಯಿಂದ ನೆಮ್ಮದಿಯಿಂದ ತಿನ್ನಬೇಕು. ಎಲ್ಲರೂ ಹೇಳ್ಕೊಂಡು ಬಂದದ್ದೇ ಇದು. DVG ಅವರದು ಒಂದು ಕಗ್ಗ ಇದೆ ಅಲ್ವೇ, ಬಾರನೆಂಬುದ ಬಿಡು ಸುಖಕ್ಕೆ ಇದು ದಾರಿ ಮಂಕುತಿಮ್ಮ ಅಂತ. ಹಾಗಿರಬೇಕು. ಅಸಂತುಷ್ಟಸ್ಯ ವಿಪ್ರಸ್ಯ ಸಂತುಷ್ಟಕ್ಕೇನ ವಾರಾಜನ್ ನವರ್ತೇತಾಪಿ ವಾರಿಣ ಔಪಸ್ಥ್ಯ ಜೈಷ್ವ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ಜನಃ. ಎಷ್ಟು ಎಷ್ಟು ಸಂತುಷ್ಟಿ ಇರುತ್ತೆ ಅಷ್ಟು ಅಷ್ಟು ಸುಖ, ಎಷ್ಟು ಎಷ್ಟು ಸಂತುಷ್ಟಿ ಇರುತ್ತೆ ಅಷ್ಟು ಹೊತ್ತು ಆತ್ಮಪ್ರತಿಷ್ಠೆ ಇರುತ್ತೆ. ಯಾರಿಗೆ ಆ ತೃಪ್ತಿ ಇರಲ್ಲ ಅವನಿಗೆ ಆತ್ಮಪ್ರತಿಷ್ಠೆ ಇರೋದಿಲ್ಲ. ಯಾಕೆಂದರೆ ಅವನಿಗೆ ಆ ಒಳಗಡೆಯಿಂದ ಸೆಲ್ಫ್ ಎಸ್ಟೀಮ್ ಅನ್ನೋದೇ ಬರೋದಿಲ್ಲ. ಟು ಬಿ ಸೆಲ್ಫ್ ಎಸ್ಟೀಮ್ಡ್ ಯು ಹ್ಯಾವ್ ಟು ಹ್ಯಾವ್ ಕಂಟೆಂಟ್ಮೆಂಟ್ ವಿತಿನ್ ಯು, ನಾಟ್ ಅದರ್ವೈಸ್. ಅದರಿಂದಾಗಿ ಸುಖವಾಗಿ ಇರಬೇಕು ಅಂದರೆ ದೇವರು ಕೊಟ್ಟಿದ್ದಕ್ಕೆ ಖುಷಿ ಇರಬೇಕು ಒಳಗಡೆಯಿಂದ. ಅದು ಹೊರಗಡೆ ಖುಷಿ ಅಂತ ತೋರಿಸ್ಕೋಬೇಕಾಗಿಲ್ಲ. ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಅಷ್ಟೆ. ಅಸಂತುಷ್ಟಸ್ಯ ವಿಪ್ರಸ್ಯ ತೇಜೋ ವಿದ್ಯಾತಪೋ ಯಶಃ ಸ್ರವತೀಂದ್ರಿಯ ಲೌಲ್ಯೇನ ಜ್ಞಾನಂ ಚೈವಾವಕೀರ್ಯತೆ. ವಿಶೇಷತಃ ಒಬ್ಬ ಬ್ರಾಹ್ಮಣನಿಗೆ ಅಸಂತುಷ್ಟಿ ಅಂತನ್ನೋದಿರಬಾರ್ದು. ಅಸಂತುಷ್ಟಸ್ಯ ವಿಪ್ರಸ್ಯ, ಒಬ್ಬನಿಗೆ ಒಳಗಡೆಯಿಂದ ಅತೃಪ್ತಿ ಇದ್ದರೆ, ತೇಜ ಅವನು ಬೇರೊಬ್ಬರನ್ನು ಪ್ರಭಾವಿಸ್ಲಿಕ್ಕಾಗೋದಿಲ್ಲ. ಅವನಿಗೆ ತೃಪ್ತಿ ಒಳಗಡೆಯಿಂದ ಇಲ್ಲದೆ ಹೋಗಿರ್ತಿದ್ದಿದ್ರೆ, ಬೇರೊಬ್ಬರು ಇವನ ಪ್ರಭಾವಕ್ಕೊಳಗಾಗಬೇಕು ಅಂದರೆ ಅವನು ಒಳಗಡೆಯಿಂದ ತೃಪ್ತಿ ಇರಬೇಕು. ತೇಜ ಅಂದರು. ವಿದ್ಯಾ, ಹೌದು, ನೆಮ್ಮದಿಯಿಂದ ಕೂತು ಓದಿದ್ರಲ್ವ 10 ಅರ್ಥ ಹೊಳೆಯೋದು, ಆನುಭಾವಿಕ ಆಗೋದು, ಬೇರೆ ಬೇರೆ ಯುಕ್ತಿ ಅನುಸಂಧಾನ ಆಗೋದು. ಅವನಿಗೆ ತೃಪ್ತಿ ಇಲ್ಲ ಅಂತಂದರೆ ಯಾವಾಗ ಕೂತ್ಕೊಂಡು ಓದ್ತಾನೆ? ತಪಃ, ಆಲೋಚನೆ ಮಾಡಲಿಕ್ಕೆ ಆಗಲ್ಲ ತೃಪ್ತಿ ಇತ್ತು ಅಂದರೆ, ಓಡ್ತಾ ಇರ್ತಾನೆ. ಅದರಿಂದಾಗಿ ಅತೃಪ್ತಿ, ತಪಃ, ಯಶಃ, ಕೀರ್ತಿ ಬರೋಲ್ಲ. ಯಶಃ ಅಂತ ಹೇಳಿದ್ರೆ ಅಭೂತಪೂರ್ವವಾದ ಕೀರ್ತಿ. ಅದು ಬದುಕಿದ್ದಾಗ ಕೆಲವೊಮ್ಮೆ ಸಿಗೋದು ಡೌಟು. ಆದರೆ ನೀವು ಸರಿಯಾಗಿ ನೋಡಿದರೆ ಇವತ್ತಿಗೂ ನೆನಪಲ್ಲಿರುವವರು ವಿರಾಗಿಗಳೇ ವಿನಃ ಯಾರು ರಾಗಿಗಳಿರ್ತಾರೆ ಅವರಲ್ಲ. ಇವರೆಲ್ಲ ಎಷ್ಟು ಹೊತ್ತಿರ್ತಾರೆ. ಒಬ್ಬ ಶ್ರೀಮಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಒಂದು ಉದಾಹರಣೆ ಆಗಬಹುದಷ್ಟೇ. ಮೋಟಿವೇಶನಲ್ ಸ್ಪೀಚೋ ಮೋಟಿವೇಶನಲ್ ಸ್ಟೋರಿಯಲ್ಲೋ ಒಂದು ಪಾತ್ರ ಆಗಿ ಬರ್ತಾನೆ. ಆದರೆ
ಜನ ದೀರ್ಘಕಾಲವಾಗಿ ನೆನಪಿಟ್ಟು ಅವರನ್ನು ಮುಂದುವರಿಯೋದು ಯಾವಾಗ ಅಂತಂದರೆ ಅವರು ಸಂತುಷ್ಟರಾಗಿದ್ದರೆ, ವೈರಾಗ್ಯ ಇದ್ದರೆ. ಪುರಂದರದಾಸರನ್ನು ಇವತ್ತು ನೆನಪಿಸ್ಕೋತೇವೆ, ಬೇರೆಯವರನ್ನಲ್ಲ. ಯಾಕೆ? ಪುರಂದರದಾಸರನ್ನು ಇವತ್ತಿಗೂ ನಾವು ಚಿಂತನೆ ಮಾಡ್ತೇವೆ. ಪುರಂದರದಾಸರು ಒಳಗಡೆಯ ತೃಪ್ತಿಯ ಹಿಂದೆ ಹೊರಟರು, ಹೊರಗಡೆಯದ್ದನ್ನು ಕಳಚಿ ಹಾಕಿದರು. ಅದಕ್ಕೆ ಅವ್ರ ಹಿಂದೆ ಇವತ್ತು ಬಿದ್ದಿದ್ದೇವೆ. ಅವರ ಹಾಡುಗಳು ಇನ್ನೂ ಇದೆ. ಇನ್ನು ಒಬ್ಬ ಜನಸಾಮಾನ್ಯ ಕೆಲಸ ಕೊಡುವವರು ಬಂದಾಗ ಉಪಯೋಗಿಸ್ಕೋತಾರೆ ವಿನಃ ತಲತಲಾಂತರದಲ್ಲಿ ಆರಾಧನೆ ಮಾಡೋಲ್ಲ. ನಾವು ಇವತ್ತು ನಮಗೆ ಕೆಲಸ ಕೊಟ್ಟವ ಯಾವುದೋ ಕಂಪನಿಯ ಬಿಗ್ ಬಾಸ್, ಅವನು ನಮ್ಮ ಮಕ್ಕಳಿಗೆ ಬೇಡ, ನಮ್ಮ ಮಕ್ಕಳಿಗೆ ಅವನು ಅಪರಿಚಿತ ಮತ್ತು ಅನಗತ್ಯ. ಅದೇ ಪುರಂದರದಾಸರು ನಮಗೇನು ಮಾಡಲಿಲ್ಲ, ನಾವೇನು ಅವರು ಕಂಪನಿಯಲ್ಲಿ ಕೆಲಸಕ್ಕಿರಲಿಲ್ಲ, ಆದರೆ ಜೀವನ ಇಡೀ ಅವರು ದಾರಿ ತೋರಿಸಿದ್ದಾಗತ್ತೆ. ನಾವೇನು ವ್ಯಾಸತೀರ್ಥರ ಹತ್ತಿರ ಕೆಲಸಕ್ಕಿರಲಿಲ್ಲ, ನಮ್ಮ ಪೂರ್ವಜರು ಇದ್ರೋ ಇಲ್ವೋ ಗೊತ್ತಿಲ್ಲ, ಅವರು ಎಲ್ಲಿದ್ದರೂ ಗೊತ್ತಿಲ್ಲ, ಆದರೆ ಅವರ ಕೃತಿಗಳ ಮೂಲಕ ನಾವಿವತ್ತೂ ಕೂಡ ತೃಪ್ತಿಯನ್ನು ಅನುಭವಿಸ್ತಾ ಇರ್ತೇವೆ. ಇವತ್ತಿಗೂ ಕೂಡ ಅವ್ರ ಹೆಸರಿಟ್ಕೊಂಡಿದ್ದೇವೆ. ಇದೆಲ್ಲ ಯಾಕೆ ಬಂದಿದ್ದು? ಅವ್ರಿಗೆ ತೃಪ್ತಿ ಇತ್ತು, ಅದಕ್ಕೆ ಬಂತು. ಯಾವಾಗ ಅವರಿಗೆ ಒಳಗಡೆಯಿಂದ ತೃಪ್ತಿ ಇರುತ್ತೆ, ಅವ್ರಿಗೆ ಇದೆಲ್ಲ ಸಹಜವಾಗಿ ಬರುತ್ತೆ. ಯಾವಾಗ ತೃಪ್ತಿ ಇರೋದಿಲ್ಲ, ಅದು ಬರೋದಿಲ್ಲ. ಅದರಿಂದ ಸರ್ವತಿ ಇಂದ್ರಿಯ ಲೌಲ್ಯೇನ ಜ್ಞಾನಂ ಚೈವ ಅವಕೀರ್ಯತೆ. ಯಾರಿಗೆ ತೃಪ್ತಿ ಇರಲ್ಲ, ಆವಾಗ ಇಂದ್ರಿಯದ ಉತ್ಕಟವಾದ ಬಯಕೆ ಉಂಟಾದರೆ ಜ್ಞಾನ ಅನ್ನೋದು ಹರಿದು ಹೋಗ್ತಾ ಇರುತ್ತೆ, ತೂತಾದ ಮಡಿಕೆಯಿಂದ ನೀರು ಹೋದ ಹಾಗೆ. ಕಾಮಸ್ಯಾಂತಂ ಹಿ ಕ್ಷುತ್ರುಭ್ಯಾಂ ಕ್ರೋಧಶ್ಚೈತತ್ ಫಲೋದಯಂ ಜನೋ ಯಾತಿ ನ ಲೋಭಸ್ಯ ಜಿತ್ವಾ ಭುಕ್ತ್ವಾ ದಿಶೋ ಭುವಃ. ಕಾಮಸ್ಯಾಂತಂ ಕ್ಷುತ್ರುಭ್ಯಾಂ, ಕಾಮದ ಅಂತ್ಯ ಆಗೋದು ತಿನ್ನುವ ತಾತ್ಕಾಲಿಕ ಬಯಕೆಯಿಂದ ಮಾತ್ರ, ದೀರ್ಘಕಾಲದ ಬಯಕೆ ಅಲ್ಲ. ಇವಾಗ ಊಟ ಸಾಕು ಅನ್ಸುತ್ತೆ, ಯಾಕೆಂದರೆ ಹೊಟ್ಟೆ ತುಂಬಿರುತ್ತೆ, ಆದ್ದರಿಂದ ಕ್ಷುತ್. ಈಗ ನೀರು ಸಾಕು ಅನ್ಸುತ್ತೆ, ಯಾಕೆಂದರೆ ನೀರು ಅಡಿಕೆ ಹಿಂಗಿರುತ್ತೆ, ಆದ್ದರಿಂದ. ಇದು ಬಿಟ್ಟರೆ ಒಟ್ಟಾರೆ ಕಾಮ ಇಂಗೋದಿಲ್ಲ. ಇನ್ನು ಕ್ರೋಧಸ್ಯ ಏತತ್ ಫಲೋದಯಾತ್. ಕ್ರೋಧ ಅನ್ನೋದು ಕಾಮಾನುಜ. ನಮ್ಮ ಬಯಕೆ ಉತ್ಕಟವಾಗಿ ಘಾಸಿಯಾದಾಗ ಸಿಟ್ಟು ಬರುತ್ತೆ. ಅದಕ್ಕೆ ಬಯಕೆಯನ್ನು ತೀವ್ರವಾಗಿ ಇಟ್ಕೊಳ್ಳದೆ ಹೋದರೆ ಸಿಟ್ಟು ಬರಲ್ಲ. ಆದ್ದರಿಂದ ಜನೋ ಯಾತಿ ನಲೋಭಸ್ಯ ಜಿತ್ವಾ ಭುಕ್ತ್ವಾ ದಿಶೋ ಭುವಃ. ಲೋಭ ಅನ್ನೋದು ಈ ಎರಡರ ಹಿನ್ನೆಲೆಯಲ್ಲಿ ಬಂದ್ಬಿಡುತ್ತೆ. ಕಾಮ ಮತ್ತು ಕ್ರೋಧದ ಹಿನ್ನೆಲೆಯಲ್ಲಿ ಲೋಭ. ಆ ಲೋಭವನ್ನು ಏನು ಮಾಡಿದ್ರೂ ಜಯಿಸ್ಲಿಕ್ಕಾಗಲ್ಲ. ಸಂತೃಪ್ತಿ ಒಂದರಿಂದಲೇ ಗೆಲ್ಲಬಹುದು. ಪಂಡಿತ ಬಹವೋ ರಾಜನ್ ಬಹುಜ್ಞಾ ಸಂಶಯಚ್ಛಿದಃ ಸದಸಸ್ಪತಯೋಪ್ಯೇಕೆ ಅಸಂತೋಷಾತ್ ಪತತ್ಯಧಃ. ಬಹಳ ಜನ ಪಂಡಿತರು, ಬಹಳ ತಿಳಿದವರು, ಬೇರೆಯವರ ಸಂಶಯವನ್ನು ಕತ್ತರಿಸುವವರು, ಒಂದು ದೊಡ್ಡ ಸಭೆಗೆ ನಿರ್ಣಾಯಕರಾಗುವ ಯೋಗ್ಯತೆ ಇರುವವರು ಕೂಡ ಅಸಂತೋಷ ಒಳಗಡೆ ಬಂತು ಅಂದರೆ ಪತಂತ್ಯದಃ, ಕೆಳಗಡೆ ಬಿದ್ದು ಹೋಗ್ತಾರೆ. ಅದರಿಂದ ಎಚ್ಚರದಿಂದ ಇರಬೇಕು. ಇಷ್ಟು ಅವರು ಹೇಳುವಂಥದ್ದು. ಪತಂತ್ಯದಃ 21 ಶ್ಲೋಕ. ಹಾಗಾದರೆ ಈ ಕಾಮ ಮೊದಲಾದವುಗಳನ್ನು ಗೆಲ್ಲೋದೆಲ್ಲ ಹೇಗೆ? ಅದಕ್ಕೆ ಒಂದೊಂದು ಟಿಪ್ಸ್ ಇದೆ. ಆ ಟಿಪ್ಸನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತೇನೆ. ಇವತ್ತು ವಿರಾಟ ಪರ್ವವೂ ಇದೆ, ಹರಿವಂಶವೂ ಇದೆ. ಕೃಷ್ಣಾರ್ಪಣಮಸ್ತು. 8 ಗಂಟೆಗೆ ಭೇಟಿಯಾಗೋಣ.